ಒಂದು ಸೈಂಟಿಫಿಕ್ ಪಾಯಿಂಟ್ ಇಲ್ಲಿ ಹೇಳಬೇಕಂದ್ರೆ 0.1% ಆರ್ಗ್ಯಾನಿಕ್ ಕಾರ್ಬನ್ನ ನಾವು ಭೂಮಿಯಲ್ಲಿ ಮೇಂಟೈನ್ ಮಾಡಬೇಕಂದ್ರೆ ಒಂದು ವರ್ಷಕ್ಕೆ ಮಿನಿಮಮ್ಮು ಚೆನ್ನಾಗಿ ಕಲ್ತಿರೋ ಒಂದು ಆರ್ಗ್ಯಾನಿಕ್ ಮ್ಯಾಟ್ರನ್ನು ಸುಮಾರು 8ರಿಂದ 10 ಟನ್ನಷ್ಟು ಒಂದು ಎಕರೆಗೆ ಒಂದು ವರ್ಷ ಕೊಡಬೇಕಾಗುತ್ತೆ. ನಂದು ಪ್ಯಾಡಿ ಸ್ಟ್ರಾ ಬೇಸ್ಡ್ ಹುಲ್ಲು ಆಧಾರಿತ ಕಾಂಪೋಸ್ಟ್ ರಾ ಮೆಟೀರಿಯಲ್ ಆಗೋದ್ರಿಂದ ಅದಕ್ಕೆ ಕಾಂಪೋಸ್ಟಿಂಗ್ ಟೈಮ್ ಜಾಸ್ತಿ ತಗೊಳ್ಳೋದ್ರಿಂದ ನನ್ನದೇ ಒಂದು R&D ಮಾಡಿ ವಿಧವಾದ ಡಿಕಾಂಪೋಸಿಂಗ್ ಸ್ಟ್ರೈನ್ಸ್ ಯೂಸ್ ಮಾಡ್ತೀನಿ. ಇದು ನಿರಂತರ ಆಕ್ಟಿವಿಟೀಸ್ ನಡೀತಾ ಇರ್ತದೆ. ಅಂದರೆ ಒಂದು ಕಡೆ ರಾ ಮೆಟೀರಿಯಲ್ ಬರ್ತಾ ಇರ್ತದೆ, ನಾವು ಲಾಟ್ ಸೆಟ್ ಮಾಡಿ ಕಾಂಪೋಸ್ಟಿಂಗ್ ಹೈಟ್ ಮಾಡ್ತಿರ್ತೀವಿ, ಇನ್ನೊಂದು ಕಡೆ ನೀರು ಹೊಡಿತಾ ಇರ್ತೀವಿ, ಇನ್ನೊಂದು ಕಡೆ ಟರ್ನ್ ಮಾಡ್ತಿರ್ತೀವಿ ನೋಡಿ. ಇದು ನಮ್ಮ ಅಂದ್ರೆ ಚೆನ್ನಾಗಿ ಕಲಿತು ಇದನ್ನ ಬಸಿದು ಸೀವ್ ಮಾಡಿರೋದು ಹಿಂಗಿರುತ್ತೆ. 1% ಕೂಡ ಸ್ಮೆಲ್ ಇಲ್ಲ. ಇದು ಯೂಸ್ ಆಗಿದೆ. ಇನ್ನು ವಾರ ಆದ್ಮೇಲೆ ಟೆಂಪರೇಚರ್ ಗೋಟ್ ಅಪ್ ಟು 72 ಡಿಗ್ರಿ. ಆವಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಏನಾದರೂ ಕಳೆ, ಬೀಜಗಳು, ಪ್ಯಾಥೋಜನ್ಸು ಎಲ್ಲ ಸತ್ತೋಗುತ್ತೆ. ನಮಸ್ತೆ ಮಿತ್ರರೇ, ವಾತಾವರಣ ಭಾಳ ಕೂಲ್ ಅಂಡ್ ಚಿಲ್ ಆಗಿದೆ ಈ ವರ್ಷ. ಬೆಂಗಳೂರು ಸುತ್ತಮುತ್ತ ಅಂತೂ ನಮ್ಮ ದೊಡ್ಡಬಳ್ಳಾಪುರ ತುಂಬ ಥಂಡಿ ವಾತಾವರಣ ಇದೆ, ಹೊರಗಡೆ ಎದ್ದು ಬರೋದೇ ಕಷ್ಟ. ಸೊ ನಾನು ವೇರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸೊ ಏನು ಅನಿಸುತ್ತೆ ಈಗ ಅಂದರೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳನೇ ಮುಖ್ಯ ಅನಿಸುತ್ತೆ. ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂದರೆ ಇದು ಯಾವುದೇ ವಾತಾವರಣದಲ್ಲೂ ನಾವು ಆರೋಗ್ಯವಾಗಿ ಸ್ಥಿರತೆಯಿಂದ ಇರಬೇಕು ಅಂದರೆ ನಮ್ಮ ಆರೋಗ್ಯಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ಸತ್ವಭರಿತವಾದ ಆಹಾರದಿಂದಲೇ ಆರೋಗ್ಯ. ಆಹಾರ ಎಲ್ಲಿ ಸಿಗ್ತದೆ? ಪ್ರಾಣಿಜನ್ಯ ಸ್ವಲ್ಪ ಇರ್ಬೋದು, ಸಸ್ಯದ ಮೂಲದಿಂದಲೇ ಆಹಾರ ಬರೋದು. ನಾವೇನು ಪ್ರಾಣಿಗಳನ್ನ ಬಳಸ್ತಿದ್ದೀವಿ ಅವು ಸಸ್ಯಗಳ ಮೂಲದಿಂದ ಬಂದಿರೋ ಆಹಾರನೇ ತಿಂದಿರೋದು. ಸೊ ಇವಕ್ಕೆಲ್ಲ ಬೇಸಿಕ್ ಏನಂದರೆ ಆಹಾರ ವಿವಿಧ ಫಸಲುಗಳಿಂದ ಬರ್ತದಲ್ಲ, ಆ ಫಸಲನ್ನು ಕಾಪಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗಿದೆ. ಆ ಫಸಲು ಸತ್ವಭರಿತವಾಗಿರಬೇಕು, ಆರೋಗ್ಯವಾಗಿರಬೇಕು, ಅತಿಯಾದ ರಾಸಾಯನಿಕಗಳಿಂದ ಕಲುಷಿತ ಆಗಿರಬಾರ್ದು. ಇದಕ್ಕೆ ಜೀವಾಳ ಏನು, ಮೂಲ ಏನು? ಫಲವತ್ತಾದ ಮಣ್ಣಿನ ಫಲವತ್ತು. ಮಣ್ಣು ಫಲವತ್ತಿಲ್ಲ ಅಂದಮೇಲೆ ಈಗ ಯಾರೋ ಒಬ್ಬ ವಿಜ್ಞಾನಿ ಹೇಳಿದರು, ಜೇನುಳ ಇಲ್ಲ ಅಂದರೆ ಅವತ್ತು ಪ್ರಪಂಚ ಇರಲ್ಲ ಅಂತ. ಈ ಪಾಯಿಂಟು ಆ್ಯಡ್ ಮಾಡ್ಕೋಬೇಕು. ಮಣ್ಣು ಫಲವತ್ತು ಕಳ್ಕೊಳ್ತು ಅಂದಮೇಲೆ ಏನು ಬೆಳೆಯೋಕ್ಕಾಗಲ್ಲ, ಬರಗಾಲ ಆಗ್ತದೆ. ನಾನು ಕಳೆದ ಯಾವುದೋ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ನೆಲಮಂಗಲ ಭಾಗದಲ್ಲಿ ಒಬ್ಬ ರೈತನ ಜಮೀನಲ್ಲಿ ಕಾಂಗ್ರೆಸ್ ಗಿಡನೂ ಬೆಳೀತಾ ಇಲ್ಲ ಅಂತ ನ್ಯೂಸ್ ಪೇಪರಲ್ಲಿ ರಿಪೋರ್ಟ್ ಬಂದಿತ್ತು, ಅತಿಯಾದ ರಾಸಾಯನಿಕಗಳ ಬಳಕೆ. ನಾನು ಜೀವಾಮೃತ ವಿಡಿಯೋದಲ್ಲಿ ಹೇಳಿದ್ದೀನಿ, ಅತಿ ಹೆಚ್ಚು ಜನ ನೋಡಿದ್ದೀರಿ. ಹಳ್ಳಿಗಳ ಲೈಫ್ ಸ್ಟೈಲ್ ಹೇಗೆ ಬದಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೀವು ಹಳ್ಳಿಗಳಿಗೆ ಹೋದರೆ ಮೊದಲು ಸಾಲು ತಿಪ್ಪೆ ನೋಡ್ತಿದ್ರಿ, ಈಗ ತಿಪ್ಪೆಗಳಿಲ್ಲ. ಸೊ ಮೂಲಭೂತವಾಗಿ ಮಣ್ಣಿನ ಫಲವತ್ತತೆ ಕಾಪಾಡಬೇಕಾದ್ರೆ ಸಾವಯವ ಗೊಬ್ಬರಗಳನ್ನು ಬಳಸಲೇಬೇಕಾಗಿದೆ. ಮೊದಲು ರೈತ ಕುಟುಂಬ ಅಂದರೆ ಸಾವಯವ ಗೊಬ್ಬರ ತಿಪ್ಪೆ ಇರೋದು ಆಗ್ತಾಯಿತ್ತು, ಈಗ ಬದಲಾಗಿದೆ. ಸೊ ಆದ್ದರಿಂದ ಲಾಭದಾಯಕವಾಗಿ ಸತ್ವಭರಿತವಾಗಿ ಆರೋಗ್ಯವನ್ನು ಕಾಪಾಡೋ ಅಂಥ ಫಸಲು ಬೆಳಿಬೇಕು ಅಂದರೆ ಮಣ್ಣಿನ ಆರೋಗ್ಯ ಇಂಪಾರ್ಟೆಂಟು. ನನ್ನ ಹತ್ರ ಬಂದಾಗ ಅನೇಕ ಬಾರಿ ನಾನು ಬೆಡ್ಗೆ ಏನು ಹಾಕಿದರೆ ಏನು ಮಾಡಿದ್ದೀರ ಅಂದರೆ ಎಲ್ಲ ಹೇಳ್ತಾರೆ, ತಿಪ್ಪೆ ಗೊಬ್ಬರ ಹಾಕಿದ್ದೀರಂದ್ರೆ ಇಲ್ಲ ಸರ್, ಯಾಕೆ ಸಿಗ್ತಾಯಿಲ್ಲ. ಇದೊಂದು ಡ್ರಾಬ್ಯಾಕು. ಎಲ್ಲಿ ಇಂಥ ಏರಿಯಾ ಅಂತ ನಾನು ಹೇಳಲ್ಲ, ಈವನ್ ಮಲೆನಾಡು ಭಾಗದಲ್ಲೂ ಸಮೇತ ಇವತ್ತು ಸಾವಯವ ಗೊಬ್ಬರಕ್ಕೆ ಡಿಮ್ಯಾಂಡ್ ಇದೆ, ಸಿಗ್ತಾ ಇಲ್ಲ. ಚೆನ್ನಾಗಿ ಕಳಿತ ಗುಣಮಟ್ಟದ ಗೊಬ್ಬರ ಸಿಗ್ತಾ ಇಲ್ಲ. ಇದು ಒಂದು ಪರಿಸ್ಥಿತಿ ಹಿಂಗಾಗಿದೆ. ಇದಕ್ಕೇನು ಮುಂದೆ ಏನಾದರೂ ಒಂದು ಸೊಲ್ಯೂಷನ್ ಕಂಡ್ಕೋಬೇಕಲ್ವ. ಈಗ ಮೊದಲಿನ ಕಾಲಕ್ಕೆ ಹೋಗೋಕ್ಕೆ ಎಲ್ಲ ಹಳ್ಳಿಗಳಲ್ಲಿ ಜನಗಳೆಲ್ಲ ಬಂದು ಸಿಟಿ ಸೇರ್ತವ್ರೆ. ಒಂದು ಕೊಟ್ಟಿಗೆ, ಒಂದು ಮನೆ ಅಂದರೆ ಒಂದು ಕೊಟ್ಟಿಗೆ 5-6 ಹಸುಗಳಿದ್ದವು. ಇವತ್ತು 5-6 ಹಸುಗಳು ಆರೈಕೆ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆಯಿಂದ ನಿಮಗಿದು ಬೇಕಲ್ವ, ಯಾರಾದರೂ ಒದಗಿಸ್ಬೇಕಲ್ಲ. ಇದು ಒಂದು ಸಿಚುವೇಶನ್. ಆದರೆ ಈ ಥರ ಯೋಚನೆ ಮಾಡೋ ಅಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. BSc AG ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಅನೇಕ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿದರು. ಜೊತೆಗೆ ಇವರು ಮೂಲ ರೂಟ್ಸ್ ಇದ್ದಿದ್ದು ಕೃಷಿ ಕುಟುಂಬ. ಅದು ಅತಿ ಹೆಚ್ಚು ತರಕಾರಿಗಳನ್ನು ಬೆಳೀತಕ್ಕಂಥ ಲೇಟೆಸ್ಟ್ ಟೆಕ್ನಾಲಜಿ ಅಳವಡಿಸ್ಕೊಂಡು ಬೆಳೀತಕ್ಕಂಥ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದವರು ರಾಧಾಕೃಷ್ಣ ಅಂತ ನಮ್ಮ ಸ್ನೇಹಿತರು. ಇವರು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಮನೆಗಳೆಲ್ಲ ಅವರು ಅತಿ ಹೆಚ್ಚು ಕೋಲಾರದಲ್ಲಿ ಟೊಮೊಟೊ ಬೆಳೆಯೋದು. ಟೊಮೊಟೊ ಬೆಳೆ ಯಾಕೆ ಇತ್ತೀಚಿನ ವರ್ಷಗಳಲ್ಲಿ ಮೊದಲಿನ ಥರ ನಿಲ್ತಾ ಇಲ್ಲ, ವಿಪರೀತ ರೋಗ ಬರ್ತಾ ಇದೆ, ಇಳುವರಿ ಬರ್ತಾ ಇಲ್ಲ, ಜಾಸ್ತಿ ಕಟಿಂಗು ಆಗ್ತಾ ಇಲ್ಲ ಅಂದಾಗ ಅವ್ರಿಗೆ ಮೊದಲಿಂದ ಮಣ್ಣಿನ ಫಲವತ್ತತೆ ಬಗ್ಗೆ, ಆರೋಗ್ಯದ ಬಗ್ಗೆ ಒಲವಿತ್ತು. ಇದು ಮನಗಂಡ್ರು, ಗೊಬ್ಬರ ಸಿಗ್ತಾ ಇಲ್ಲ. ಸೊ ರೈತರಿಗೆ ಏನಾದರೂ ಸೊಲ್ಯೂಷನ್ ಕೊಡಬೇಕಲ್ಲ ಹೆಚ್ಚಿನ ಮಟ್ಟದಲ್ಲಿ ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಥಾಟ್ ಬಂತು. ಬೇರೆ ಬೇರೆ ಕಡೆ ನೀವೆಲ್ಲ ಬಳಸಿರ್ತೀರಿ ಸಿಟಿ ಕಾಂಪೋಸ್ಟ್, ಅದು ಇದು. ಇವತ್ತು ಸಿಟಿ ಕಾಂಪೋಸ್ಟಿನ ಮೂಲ ಯಾವುದು ಅಂದರೆ ನಿಮಗೆ ಸಿಟಿ ವೇಸ್ಟ್ ಗೊತ್ತಿರುತ್ತೆ. ಅದರಲ್ಲಿ ಎಷ್ಟು ಥರದ್ದು ಹಾನಿಕಾರಕ ಅಂಶಗಳು ಸೇರಿಕೊಂಡಿರ್ತದೆ ಅಂತ. ಇದರ ಹೊರತಾಗಿ ನೀವೆಲ್ಲ ಮೊದಲು ರೈತರು ಹೆಂಗೆ ತಿಪ್ಪೆ ಗೊಬ್ಬರ ಮಾಡ್ಕೊತಾ ಇದ್ದಿದ್ದು?
ಅಗ್ರಿಕಲ್ಚರ್ ವೇಸ್ಟು ಮನೇಲಿದ್ದಿದ್ದು ಅದು ಮುಸ್ಕಿನ ಜೋಳದ್ದು ಭತ್ತದ್ದು ಅದು ಇದು ಹುಲ್ಲು ಎಲ್ಲ ಹಾಕಿ ಹಸಿನ ಸಗಣಿ ಹಾಕಿ ಗಂಜಲ ಹಾಕಿ ಎಲ್ಲ ಮಾಡ್ತಿದ್ರಿ. ಇದನ್ನು ವೈಜ್ಞಾನಿಕವಾಗಿ ಹೆಚ್ಚಿನ ಮಟ್ಟದಲ್ಲಿ ಲಾರ್ಜ್ ಸ್ಕೇಲಲ್ಲಿ ಮಾಡೋದು ಅಂದರೆ ಭಾಳ ಕಷ್ಟ ಅಲ್ವಾ ಸ್ನೇಹಿತರೆ? ಇವತ್ತು ನೀವು ಎಲ್ಲಿಂದ ಎಲ್ಲಿಗೋಗ್ರಿ ಭೂಮಿ 50 ಲಕ್ಷಕ್ಕೆ ಕಡಿಮೆ ಎಕರೆ ಸಿಕ್ಕಲ್ಲ. ತೀರಾ ಇಂಟೀರಿಯರ್ ಹೋದ್ರೂ 30 ಲಕ್ಷ 40 ಲಕ್ಷ ಎಕರೆ ಇದೆ. ಇಂಥ ಭೂಮಿ ಬೆಲೆ ಭಾಳ ಜಾಗದಲ್ಲಿ ಅಷ್ಟು ದೊಡ್ಡ ಯಾರ್ಡ್ ಮಾಡಿಕೊಂಡು ವಿವಿಧ ಭಾಗಗಳಿಂದ ಪ್ಯಾಡಿ ಭತ್ತದಿಂದ ಬರೋ ವೇಸ್ಟು ಈ ಥರದ್ದು, ಈವನ್ ಯಾವುದು ಮೆಡಿಸಿನಲ್ ಪ್ಲ್ಯಾಂಟ್ಸು ಎಕ್ಸ್ಟ್ರಾಕ್ಟ್ ಮಾಡಿ ಉಳಿದಿದ್ದು ವೇಸ್ಟು ಈ ಥರದ್ದು ಅನೇಕವನ್ನು ಬಳಸ್ಕೊಂಡು ಉತ್ಕೃಷ್ಟ ದರ್ಜೆಯ ಕಾಂಪೋಸ್ಟನ್ನು ಮಾಡಿ ಬಲ್ಕಾಗಿ ರೈತರಿಗೆ ಒದಗಿಸ್ತಾ ಇದ್ದಾರೆ. ಈಗಾಗಲೇ 4-5 ವರ್ಷದಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ನನಗೆ ಭಾಳನೇ ಇಂಪ್ರೆಸ್ ಆಗೋಯಿತು. ಆ ಕ್ವಾಲಿಟಿ ಎಲ್ಲ ನೋಡಿದ್ದಾದಮೇಲೆ ಇದನ್ನು ನಿಮಗೆ ಪರಿಚಯ ಮಾಡಿಕೊಡ್ಲೇಬೇಕು ಅಂತ ನಾನು ಬೆಳಗಿನ ಜಾವ 5:30 ಎದ್ದು ಈ ಚಳಿನಲ್ಲೂ ದೂರದ ತಮಿಳುನಾಡು ಹೊಸೂರು ಕೃಷ್ಣಗಿರಿ ಮಧ್ಯ ಒಂದು ರಿಮೋಟ್ ವಿಲೇಜಿಗೆ ಬಂದಿದ್ದೀನಿ. ನೋಡಿ, ಅವ್ರ ಬದ್ಧತೆ ಅರ್ಥ ಮಾಡ್ಕೋಬೇಕು. ಬೆಂಗಳೂರಲ್ಲಿ ವಾಸ ಇದ್ದಾರೆ, ಶ್ರೀನಿವಾಸಪುರದಲ್ಲಿ ಬೇಕಾದಷ್ಟು ಜಮೀನಿದೆ, ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಸಂಬಳ ಬರೋದು. ಇಲ್ಲಿ ಇಷ್ಟು ಟ್ರಾವೆಲ್ ಮಾಡಿ ಇನ್ನೊಂದು ಪಾಯಿಂಟ್, ಅವರು ಹೊರದೇಶಕ್ಕೆ ಹೋಗಿ ಇದೆಲ್ಲ ಹೇಗೆ ಮಾಡ್ತಿದ್ದಾರೆ, ಯಾವ್ಯಾವ ದೇಶದಲ್ಲಿ ಯಾವ ಥರ ಇದೆ, ಅನೇಕ ಭೇಟಿಗಳು ಮಾಡ್ಕೊಬಂದು ಫೈನಲಾಗಿ ಇದನ್ನು ಮಾಡ್ತಿದ್ದಾರೆ. ಇದು ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹೇಗೆ ಕಸದಿಂದ ರಸ ಅನ್ನೋದು ಇಲ್ಲಿ ಸೂಕ್ತ ಆಗ್ತದೆ, ಎಲ್ಲೆಲ್ಲೋ ಬಿಸಾಕೋಂಥದ್ದು ಬೆಂಕಿ ಹಚ್ಚಿ ಸುಟ್ಟಾಗ್ತಕ್ಕಂಥ ವೇಸ್ಟನ್ನು ವೈಜ್ಞಾನಿಕವಾಗಿ ಸಾವಯವ ಗೊಬ್ಬರ ಮಾಡಿ ತಯಾರಿಸಿ ಕೊಡ್ತಾ ಇದ್ದಾರೆ. ಆ ಯಾರ್ಡ್ ನೋಡೋಣಲ್ವ, ಹೋಗಿ ತಿಳ್ಕೊಳ್ಳೋಣಲ್ವಾ? ಬನ್ನಿ ಸ್ನೇಹಿತರು, ಹೋಗೋಣ. ಓಕೆ, ನಮಸ್ತೆ ರಾಧಾಕೃಷ್ಣ ಅವರೇ. ನಮಸ್ಕಾರ ಸರ್. ನಮಸ್ತೆ. ಏನು ನೀವು ನೋಡ್ತಾ ಇದೆ? ಥ್ಯಾಂಕ್ ಯು. ಸೊ ಈಗ ನಾನು ನಮ್ಮ ರೈತರಿಗೆ ನಿಮ್ಮ ಒಂದು ಆ್ಯಕ್ಟಿವಿಟಿನ ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದಿದ್ದೀನಿ. ಸರಿ. ಸೊ ಇಲ್ಲಿ ಎಲ್ಲೆಲ್ಲಿಂದ ರಾ ಮೆಟೀರಿಯಲ್, ಎಲ್ಲೆಲ್ಲಿಂದ ಬೇಡ, ಏನೇನು ರಾ ಮೆಟೀರಿಯಲ್ ಬರುತ್ತೆ ಅದನ್ನು ಹೇಗೆ ಹಂತವಾಗಿ ನೀವು ಅದನ್ನು ಉದುಗಿಸಿ ಡಿಕಂಪೋಸ್ ಮಾಡಿ ಸತ್ವಭರಿತವಾದ ಕಾಂಪೋಸ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಅದನ್ನು ರೈತರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದಿದ್ದೀನಿ. ಸಂಕ್ಷಿಪ್ತವಾಗಿ ಇದೆ ಅಲ್ವಾ ಇದು ಪ್ಲಾಂಟ್? ಇನ್ನೂ ಆ ಕಡೆ ಎಲ್ಲ ಇದೆ? ಆ ಕಡೆನೇ ಇದೆ ಸರ್. ಓಕೆ, ಸಂಕ್ಷಿಪ್ತ ವಿವರಣೆ ಕೊಡ್ಬೋದಾ? ಡೆಫಿನೆಟ್ಲಿ ಸರ್. ರೈತರಿಗೆ ಯಾರಿಗೂ ಅವ್ರದ್ದು ಗೊಬ್ಬರ ಮಾಡ್ಕೊಳ್ಳೋದು ನನ್ನ ಉದ್ದೇಶ. ಅವ್ರಿಗೆ ಒಳ್ಳೆ ಕ್ವಾಲಿಟಿ ಸಿಗ್ಲಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ರೈತನು ಅವನ ಕಾಂಪೋಸ್ಟ್ ಅವನೇ ಮಾಡ್ಕೋಬೇಕು. ಸಿಕ್ಲಿಲ್ಲ ಅಂದ ಪಕ್ಷದಲ್ಲಿ ಅಥೆಂಟಿಕ್ ಆಗಿರೋದು ಭೂಮಿಗೆ ಸೇರಿಸ್ಬೇಕು. ಸೊ ನನ್ನ ಸಿಂಪಲ್ ಇಷ್ಟೇ, 95% ನಾವು ಏನು ತಿಂತೀವೋ ಅದು ಭೂಮಿಯಿಂದ ಬರೋದು. ನೀವು ಆಲ್ರೆಡಿ ಅದನ್ನು ಹೇಳಿದ್ರಿ. ಸೊ ಇಲ್ಲಿ ನಾವು ಮಾಡ್ತಿರೋದೇನು ಅಂದರೆ, ಭೂಮಿಗೆ ಮಿನಿಮಮ್ ಒಂದು ಸೈಂಟಿಫಿಕ್ ಪಾಯಿಂಟ್ ಇಲ್ಲಿ ಹೇಳ್ಬೇಕಂದ್ರೆ 0.1% ಆರ್ಗ್ಯಾನಿಕ್ ಕಾರ್ಬನ್ನ ನಾವು ಭೂಮಿಯಲ್ಲಿ ಮೇಂಟೈನ್ ಮಾಡಬೇಕಂದ್ರೆ ಒಂದು ವರ್ಷಕ್ಕೆ ಮಿನಿಮಮ್ಮು ಚೆನ್ನಾಗಿ ಕಲ್ತಿರೋ ಒಂದು ಆರ್ಗ್ಯಾನಿಕ್ ಮ್ಯಾಟ್ರನ್ನು ಸುಮಾರು 8ರಿಂದ 10 ಟನ್ನಷ್ಟು ಒಂದು ಎಕರೆಗೆ ಒಂದು ವರ್ಷ ಕೊಡಬೇಕಾಗುತ್ತೆ. ಇವತ್ತಿನ ದಿವಸದಲ್ಲಿ ನೀವು ಹೇಳ್ದಂಗೆ ತಿಪ್ಪೆ ಗೊಬ್ಬರ ಸಿಗ್ತಾ ಇಲ್ಲ, ಸಿಕ್ಕಿದ್ರು ಅದರದ್ದೇ ಅದೊಂದು ಪ್ರಾಬ್ಲಮ್ ಇದೆ. ಅದನ್ನು ನಾವು ಕಾಂಪೋಸ್ಟ್ ಮಾಡ್ತಾ ಇಲ್ಲ. ನೀವು ಹೇಳ್ತೀರ ಕೊಳಿಬಾರ್ದು, ಅದು ಕಳಿಬೇಕು ಅಂತ, ಅದಾಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಮ್ಮದೊಂದು ಸ್ಮಾಲ್ ಅಳಿಲು ಸೇವೆ ಟು ಪ್ರೊವೈಡ್ ಕ್ವಾಲಿಟಿ ಆರ್ಗ್ಯಾನಿಕ್ ಮ್ಯಾಟರ್ ಅಟ್ ಅಫೋರ್ಡಬಲ್ ಪ್ರೈಸ್. ಇದರಲ್ಲಿ ಬಲ್ಕಾಗೆ ನಾವು ಒಂದು ಕಳೆದ 4-5 ವರ್ಷದಿಂದ ನಾವು ಅದನ್ನು ಕಲಿತು ಬಲ್ಕಾಗಿ ರೈತರಿಗೆ ಕೊಡೋ ಒಂದು ಕೆಲಸ ಮಾಡ್ತಿದ್ದೀವಿ. ಸೊ ಏನೇನೆಲ್ಲ ಬಳಸ್ತಾ ಇದ್ದೀರಿ ಇದಕ್ಕೆ ಒಂದೊಂದೇ ನೋಡ್ತಾ ಹೋಗೋಣ? ಸರಿ ಸರಿ, ಆಯ್ತು, ಬನ್ನಿ ಸರ್, ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಒಂದೊಂದು ಲಾಟ್ ನಾವು ಹೋಗಿ ಬರ್ತಾ ಇರೋದು ಒಂದೊಂದು ಬಣ್ಣ ಇದೆ. ವಿವಿಧ ಹಂತಗಳಲ್ಲಿ ಬರೋ ರಾ ಮೆಟೀರಿಯಲ್ಲು. ಆಮೇಲೆ ಅದು ಡಿಕಂಪೋಸಿಷನ್ ಸ್ಟಾರ್ಟ್ ಆದಮೇಲೆ ಆಲ್ಮೋಸ್ಟ್ ಫುಲ್ ಬ್ರೌನ್ ಕಲರಲ್ಲಿ ಇರ್ತದೆ. ಡಿಕಂಪೋಸಿಷನ್ ಆಗ್ತಾ ಫೈನಲ್ ಪ್ರಾಡಕ್ಟು ಬ್ಲ್ಯಾಕ್ ಕಲರ್ ಇರ್ತದೆ. ಸೊ ಇಲ್ಲೆಲ್ಲ ಸೈಡಲ್ಲಿ ಕಂಪ್ಲೀಟು ರಾ ಮೆಟೀರಿಯಲ್ಸ್ ಇದೆ. ಇದು ಡಿಫ್ರೆಂಟು ತ್ಯಾಜ್ಯಗಳು ಇದೆಲ್ಲ. ಅದು ಕರಿ ಲೀವ್ಸ್ ಅಂದ್ರೆ ಒಂದು ಕರಿಬೇವುದು ಸ್ವಲ್ಪ ಟ್ರಯಲ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ನೈಟ್ರೋಜನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಇದು ಸಗಣಿ ಮೆನಿ ಗೋಶಾಲೆಗಳಿಂದಾನು ನಾನೇ ಮೇಂಟೈನ್ ಮಾಡಿ 1000 ಟನ್ ಲಿಫ್ಟ್ ಮಾಡ್ತೀನಿ. ಇದು ಆಲ್ಸೋ ಪಾರ್ಟ್. ಈ ಸಗಣಿ ಇದು ಇನ್ನ ಡಿಕಂಪೋಸ್ ಆಗಿಲ್ಲ. ರಾ ಮೆಟೀರಿಯಲ್ ನ ಈ ಟೈಪ್ ಎತ್ಕೊಂಡು ಆಕ್ಚುಲಿ ಇದನ್ನ ಈ ರಾ ಮೆಟೀರಿಯಲ್ ಭಾಗದಲ್ಲಿ ಇದನ್ನ ಎಷ್ಟೋ ಜನ ಹಳ್ಳಿಗಳಲ್ಲಿ ತಿಪ್ಪೆ ಗೊಬ್ಬರ ಅಂತ ಬಳಸ್ತಿರೋದು. ಹೌದು, ಕಳ್ತಿರಲ್ಲ. ಸೊ ಇವೆಲ್ಲ ಈ ಹರ್ಬಲ್ ಇವೆಲ್ಲ ಒಂದ್ ಸ್ವಲ್ಪ ಶುಂಠಿದು ಎಕ್ಸ್ಟ್ರಾಕ್ಟ್ ಬಿದ್ದಿರೋ ಒಂದ್ ಸ್ವಲ್ಪ ಶುಂಠಿ ಎಕ್ಸ್ಟ್ರಾಕ್ಟ್ ಇದು ಜಿಂಜರ್ ಇಂಡಸ್ಟ್ರಿನೆಲ್ಲ ಅವ್ರು ಎಕ್ಸ್ಟ್ರಾಕ್ಟ್ ಮಾಡಿ ಅವೆಲ್ಲ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್. ಅದೆಲ್ಲ ಅದು ನಿಮ್ಗೆ ಆ ಸ್ಮೆಲ್ ಬರ್ತದೆ. ನಿಮ್ ಬೇರೆ ಕಡೆ ಬಂದಾಗ ಒಂದೊಂದು ಸ್ಮೆಲ್ ಬರ್ತಾ ಇದೆ ಇದ್ರದ್ದು. ಇದು ವಿದರ್ಡ್ ಪ್ಯಾಡಿ ಹಸ್ಕ್ ಅಂತಾರೆ. ಹಸ್ಕು ಬಾರಿ ಒಳ್ಳೇದು, ಎಸ್ಪೆಷಲಿ ನಿಮಗೆ ಇದು ಮಾಡಕ್ಕೆ. ಇದನ್ನ ಹಸ್ಕಲ್ಲಿ ಸ್ಲೋ ರಿಲೀಸ್ ಆಪ್ ಇದು ಬರುತ್ತೆ, ಏನು ಸಿಲಿಕಾ ಕಂಟೆಂಟ್ ಇರುತ್ತೆ. ಇದು ಆಕ್ಟ್ಸ್ ಆಸ್ ಮಲ್ಚ್ ಆಲ್ಸೋ. ಸೊ ಇದನ್ನು ಕೂಡ ಒಂದು ಕೆಲವು ಪ್ರಮಾಣದಲ್ಲಿ ಪ್ರಾಬ್ಲಮ್ ಒಂದು 7-8% ಇದನ್ನು ಯೂಸ್ ಮಾಡ್ತೀನಿ. ಇವೆಲ್ಲ
ಈ ಹರ್ಬಲ್ಸ್ ಬೇರೆ ವಿಧವಾದ ಇದು different ಆಗಿ ಕಾಣಿಸ್ತಾ ಇದೆ, ಇದು ಅಶ್ವಗಂಧ ಇವೆಲ್ಲ ಏನು ಇದು ಮಾಡಿರ್ತೀವಲ್ಲ ಇದ್ರದ್ದು ಇದು ಕಾಣಿಸ್ತದೆ ನೋಡಿ, ಇವೆಲ್ಲ ಪ್ಲಾಂಟ್ದು ಬೇಸ್ ಇವೆಲ್ಲ ಡಿಫ್ರೆಂಟ್ ರಾ ಮೆಟೀರಿಯಲ್ಸ್ ನಾವು ಯೂಸ್ ಮಾಡುವಂಥದ್ದು. ಅಂದರೆ 1000 ಟನ್ನನ್ನು ಯೂಸ್ ಮಾಡ್ತೀನಿ. ಇದು ವರ್ಷದಲ್ಲಿ ನನಗೊಂದು 2,000-3,000 ಟನ್ ಇದನ್ನು ತರ್ಕೊಳ್ತೀನಿ. ಓಕೆ. ಅಂದರೆ ನಾನು ಒಂದು 8-10% ಅದನ್ನು ಆಡ್ ಮಾಡ್ತೀನಿ. ಸೊ ಈ ಕಡೆ ನೋಡ್ಬೋದು, ಇದೆಲ್ಲ ಕೋಕೋಪಿಟ್ಟು ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ. ಅಂದರೆ ಇದು ನಮ್ಮ ಪ್ರೊಫೆಸರ್ ಒಬ್ರು ಹೇಳಿದ್ರು, ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಏರೇಷನ್ ಮಾಡಬೇಕು, ಏನು ಮಾಡಬೇಕು ಅಂದರೆ ಇದೆಲ್ಲ ಕೋಕೋಪಿಟ್ ಯೂಸ್ ಮಾಡ್ತೀವಿ. ಪೊರಾಸಿಟಿ ಜಾಸ್ತಿ ಆಗಲಿಕ್ಕೆ. ಹೌದು. ಆಮೇಲೆ ಇದು ಬಂದು ನಿಮಗೆ ಹೆಲ್ತಿ ರೂಟ್ ಸಿಸ್ಟಮ್ ಅಂತ ಅದು ತೋರಿಸ್ತೀನಿ ಬನ್ನಿ. ಇದು ಬಂದು ಶುಗರ್ ಕೇನ್ದು ಫ್ಯಾಕ್ಟ್ರಿದು ಈ ಬೊಗಾಸೆ ಎಲ್ಲ ಬರುತ್ತೆ. ಓಕೆ ಓಕೆ. ಇವೆಲ್ಲ ಬೊಗಾಸೆ ಇದೆಲ್ಲ ಅದೇ ಇನ್ನ ಕಳ್ತಿಲ್ಲ. ದಿಸ್ ಆಲ್ ದ ರಾ ಮೆಟೀರಿಯಲ್ಸ್ ಈಗ. ಸೊ ಇದನ್ನ ಸಮ ಪ್ರಮಾಣದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಯೂಸ್ ಮಾಡಿಕೊಂಡು ಅದನ್ನು ಎಸ್ಪೆಷಲಿ ರೈತರು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಅಂತಾರೆ. ಅಂದರೆ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಗಿಡಕ್ಕೆ ಸಿಗಬೇಕಾದ್ರೆ ಅದು ತಿನ್ನೋ ಒಂದು ರೂಪದಲ್ಲಿ ಹಾಕಾದರೆ ಮೈಕ್ರೋಬ್ಸ್ ಜೀವಾಣುಗಳಿಗೆ 20-25% 1. ಅಂದರೆ 20-25 ಯೂನಿಟ್ಸ್ ಆಫ್ ಕಾರ್ಬನ್ಗೆ 1 ಯೂನಿಟ್ ಆಫ್ ನೈಟ್ರೋಜನ್ ಬೇಕು. ಆವಾಗಲೇ ಅದು ಕಳ್ತಿದೆ ಅಂತ ಅರ್ಥ. ಅದು ಇದಕ್ಕೆ ಸಿಗೋದು ಕೂಡ. ಸೊ ಇವೆಲ್ಲನೂ ಕಾಂಪೋಸ್ಟಿಂಗ್ ಪ್ರೋಸೆಸ್ಸಲ್ಲಿ ಭಾರಿ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಬನ್ನಿ. ಸೊ ಈ ರೀತಿ ವಿವಿಧ ಮೂಲಗಳಿಂದ ಬಂದಿರತಕ್ಕಂಥ ಕೃಷಿ ತ್ಯಾಜ್ಯಗಳನ್ನು ಮಿಕ್ಸ್ ಮಾಡಿ ಲಾಟ್ ಮಾಡ್ತಾ ಹೋಗ್ತಿರಲ್ವಾ? ಅದನ್ನ ಒಂದು ಹಂತವಾಗಿ ಸ್ಟಾರ್ಟಿಂಗ್. ಒಂದು ಪ್ರಶ್ನೆ, ಫಸ್ಟ್ ಟೈಮ್ ಹೀಪ್ ಮಾಡಿಟ್ಟಿದ್ದು ಫೈನಲ್ ಪ್ರಾಡಕ್ಟ್ ಆಗಕ್ಕೆ ಎಷ್ಟು ದಿನ ತಗೋಬಹುದು? ಇದು ನಿಮಗೆ 7 to 8 months ಆಗುತ್ತೆ. ಮೊದಲು ನನಗೆ ಇನ್ನೂ ಜಾಸ್ತಿ ಆಗ್ತಿತ್ತು. ನನಗೆ ಆದ ಒಬ್ಬ ಕನ್ಸಲ್ಟೆಂಟ್ ಕೂಡ ಇದ್ದಾರೆ ಕಾಂಪೋಸ್ಟಿಂಗ್ ತಿಳ್ಕೊಳ್ಳೋಕೆ. ಸೊ ಅವ್ರು ಹೇಳೋದು ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮೇಲೆ ಇವಾಗ ಒಂದು 6-7 ತಿಂಗಳೊಳಗೆ ತಂದಿಟ್ಟಿದ್ದೀವಿ. ಯಾಕೆಂದ್ರೆ ನಂದು ಮೇಜರ್ ಆಗಿ ಪ್ಯಾಡಿ ಸ್ಟ್ರಾ ಬೇಸ್ಡ್ ಕಾಂಪೋಸ್ಟ್. ಅಂದರೆ ಪ್ಯಾಡಿ ಹಸ್ಕು, ಇವಾಗ ನಿಮ್ಗೆ ತಿಳಿಸಿದ ರಾ ಮೆಟೀರಿಯಲ್ಸು, ಮಶ್ರೂಮ್ ಸಬ್ಸ್ಟ್ರೇಟ್ ಇವೆಲ್ಲ ಹಾಕಿ ನಾವು ಮಾಡೋದ್ರಿಂದ ಇದು ಹೆಚ್ಚಿನ ರೀತಿಯಲ್ಲಿ ಹುಲ್ಲು ಆಧಾರಿತ ಕಾಂಪೋಸ್ಟ್ ಆಗಿರೋದ್ರಿಂದ ಅದು ಲೆಗ್ನಿನ್ ಕಂಟೆಂಟು, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಜಾಸ್ತಿ ಇರುತ್ತೆ. So it takes more time. It's more time for degradation. ಅದಕ್ಕೆ ನಾನು ವಿಧವಾದ ಸ್ಟ್ರೈನ್ಸ್ ಆಫ್ ಡಿಕಂಪೋಸರ್ಸ್ ಎಲ್ಲ ಹಾಕ್ತಿರ್ತೀನಿ. ನಿಮ್ಗೆ ನಾನು ತೋರಿಸ್ತೀನಿ, ಅದು ಲೈವೇ ತೋರಿಸ್ತೀನಿ. ಹಿಂಗೆ ನಂದು ಈ ಪ್ರೋಸೆಸ್ ಕಂಟಿನ್ಯೂಸ್ ಟರ್ನಿಂಗ್ ಆಗ್ತಾ ಇರ್ತದೆ. ಮಿಕ್ಸಿಂಗ್ ಮಾಡ್ತಾನೆ ಇರ್ತಾರೆ. ಇವಾಗ ಟರ್ನಿಂಗ್ ಆಗ್ತಾ ಇದೆ. ಹುಡುಗ ಎಲ್ಲೋ ಟಿಫನ್ಗೆ ಹೋಗಿದ್ದಾನೆ, ಅಲ್ಲಿ ತೋರಿಸ್ತೀನಿ. ಕೆಳಗೆ ಇನ್ನೊಂದು 2 ನಡೀತಿರ್ತದೆ ಹಿಂಗೆ. ಸೊ ಈ ಲಾಟ್ ಹಿಂಗೆ ಎಳೆದು ಮಿಕ್ಸ್ ಮಾಡಿ ಈ ಕಡೆ ಹಾಕೋದು. ಇದು ಟರ್ನಿಂಗ್ ಮಾಡ್ತಿದ್ರೆ ಮೇಯ್ನು ಏರೋಬಿಕ್ ಕಾಂಪೋಸ್ಟಿಂಗ್ ಅಲ್ಲಿ ಅದಕ್ಕೆ ಬೇಕಾಗಿರೋದು ಒಂದು ತಾಪಮಾನ ಮತ್ತೆ ಗಾಳಿ, ಅದು ಬಾರಿ ಇಂಪಾರ್ಟೆಂಟ್. ನೀವು ಕರೆಕ್ಟ್ ಆಗಿ ತಾಪಮಾನ ಗಾಳಿ ಕೊಡ್ಲಿಲ್ಲ ಅಂದ್ರೆ ಅದು ಸ್ಮೆಲ್ ಬರುತ್ತೆ, ಅನೈರೋಬಿಕ್ ಆಗ್ಬಿಡುತ್ತೆ. ಇನಿಷಿಯಲಿ ನಿಮ್ಗೆ ಲೈಟ್ ಸ್ಮೆಲ್ ಬರಲೇ ಬರುತ್ತೆ ಆ ಕಾಂಪೋಸ್ಟಿಂಗ್ ಪ್ರೋಸೆಸ್ ಅಲ್ಲಿ. ನಿಮ್ಗೆ ತೋರಿಸಬಹುದು, ನೀವು ಕರೆಕ್ಟ್ ಆಗಿ ಕಾಂಪೋಸ್ಟ್ ಲಾಟ್ ಸೆಟ್ ಮಾಡಿದ್ಮೇಲೆ ನಾನು ಅದಕ್ಕೆ ಬೇಕಾಗಿರುವ ತೇವಾಂಶ ಮತ್ತೆ ಉಷ್ಣಾಂಶ ಇವು ಕೊಟ್ರೆ ನಾನು 15 ದಿವಸಕ್ಕೆ ಇದು ಮಾಡಿದ್ರೆ ನಿಮ್ಗೆ ಫ್ಯೂಮ್ಸ್ ಬರ್ತಿರ್ತದೆ. ಅಂದ್ರೆ ಆವಾಗ ಏನಾಗುತ್ತೆ ಅಂದ್ರೆ ನಿಮ್ ಕಾಂಪೋಸ್ಟಿಂಗ್ ಆಕ್ಟಿವಿಟಿ ಚೆನ್ನಾಗಿ ನಡೀತಿದೆ. ಟೆಂಪರೇಚರ್ ರಿಲೀಸ್ ಆಗ್ತಾ ಹೋಗ್ತದೆ. ಟೆಂಪರೇಚರ್ ಅವಾಗ ಅದನ್ನ ಬೆಲ್ ಕರ್ವ್ ಅಂತಾರೆ. ಅಂದ್ರೆ ಫಸ್ಟ್ ಬೇಸ್ ಸ್ಟೇಜು, ಆಮೇಲೆ ಥರ್ಮೋಪಿಲಿಕ್, ಮೀಸೋಪಿಲಿಕ್, ಕೂಲಿಂಗ್ ಸ್ಟೇಜ್. ಇದು ಕರೆಕ್ಟ್ ಆಗಿ ಇದನ್ನ ಸೈಂಟಿಫಿಕ್ ಕಾಂಪೋಸ್ಟಿಂಗ್ ಅಂತಾರೆ. ಈ ಪ್ರೋಸೆಸ್ ಆದ್ರೇನೆ ಅದು ಕರೆಕ್ಟ್ ಆಗಿ CN ರೇಷಿಯೋ, ಕಾರ್ಬನ್ ನೈಟ್ರೋಜನ್ ರೇಷಿಯೋ 80-90 ಇರೋದನ್ನ ನಾನು 20-25% ತಂದಿಡ್ಬೇಕಂದ್ರೆ ಈ ಪ್ರೋಸೆಸ್ ರನ್ ಆಗ್ಲೇಬೇಕು. ಈ ರೀತಿ ಮಾಡೋದ್ರಿಂದ ಯಾವುದೇ ಅಡ್ಡ ಪರಿಣಾಮ ಆಗದೆ ಮಣ್ಣನ್ನು ಗಿಡಗಳಿಗೆ ಸತ್ವಭರಿತವಾದ ಪೋಷಕಾಂಶ ಒದಗಿಸಕ್ ಸಹಾಯ ಆಗುತ್ತೆ. ಇಲ್ಲಿ ತಿಪ್ಪೆ ಗೊಬ್ಬರಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ ಇದು ಕಳ್ತಿರ್ತದೆ. ಒಂದು. ಎರಡನೇದು, ನಾವು ಎಷ್ಟು ಐಟಮ್ಸ್ ಸಿಗುತ್ತೋ ಅಷ್ಟು ಮಿಕ್ಸ್ ಮಾಡಿ ವೈಜ್ಞಾನಿಕವಾಗಿ ಕಾಂಪೋಸ್ಟ್ ಮಾಡ್ತೀವಿ. ಅದು ಇದು ಕಾಂಪೋಸ್ಟ್ ಈಸ್ ನಾಟ್ ಎ ಮೆನ್ಯೂರ್, ನಾಟ್ ಎ ಫರ್ಟಿಲೈಸರ್, ಇಟ್ ಈಸ್ ಎ ಫುಡ್ ಫಾರ್ ಮೈಕ್ರೋಬ್ಸ್. ಒಂದು ಮೃಷ್ಟಾನ್ನ ಭೋಜನ ಜೀವಾಣುಗಳು ಹೇಳ್ತಿರಲ್ಲ, ಅಡಿಗೆ ಭಟ್ರಿಗೆ ಇದು ಒಳ್ಳೆ ಊಟ. ಅಡಿಗೆ ಭಟ್ರಿಗೆ ಒಳ್ಳೆ ಊಟ ಕೊಟ್ಟರೆ ಅವ್ರು ಇನ್ನೂ ಒಳ್ಳೆ ಚೆನ್ನಾಗಿ ಅಡಿಗೆ ಮಾಡಿ ಪೋಷಕಾಂಶ ಪೂರೈಸ್ತವೆ. ಸೊ ಆ ಕೆಲಸವನ್ನ ನಾವು ಸೈಂಟಿಫಿಕ್ ಆಗಿ ಮಾಡಿ ಅದನ್ನ ರೈತರಿಗೆ ಎಟ್ಕೋ ರೀತಿಯಲ್ಲೇ ಬಲ್ಕಾಗಿ ಕೊಡ್ತಾ ಇದೀವಿ. ಓಕೆ. ಈಗ ಇದು ಒಂದು ರಾ ಮೆಟೀರಿಯಲ್ ಆದ್ರೆ ಇದನ್ನ ಕಳಿಯಂಗೆ ಈ ತರ ಮಿಕ್ಸ್ ಮಾಡ್ತಾರೆ. ಇದಕ್ಕೆ ಹಾಕೋ ಅಂಶಗಳನ್ನು ನೋಡಬಹುದು. ಅಲ್ಲಿ ನಿಮ್ಗೆ ಇದು ಆಲ್ಮೋಸ್ಟ್ ನಿಮ್ಗೆ ಸರಿಸುಮಾರು ಒಂದು 70% ಇದು ಆಲ್ರೆಡಿ ಕಲ್ತಿದೆ. 70-80% ಆಗಿದೆ. ಇದು ನನಗೆ ನೆಕ್ಸ್ಟ್ ಮಂತ್ಗೆ ರೆಡಿ ಆಗುತ್ತೆ. ಇವಾಗ ರೆಡಿ ಆಗಿರೋದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿದೆ. ಓಕೆ. ಓಕೆ ಓಕೆ. ಇದು ಫಿನಿಶ್ಡ್? ಇದು ಅನ್ಫಿನಿಶ್ಡ್. ಇದರಲ್ಲಿ ನಾನು ಅದೇ ಹೇಳೋದು ರೈತರಿಗೆ, ಇವಾಗ ಇದರಲ್ಲಿ ಇದರಲ್ಲಿ ಇವಾಗ
ಸೀವಿಂಗು ಅನ್ಸೀವ್ಡ್ ಅಂದರೆ ಅದನ್ನು ಈ ಬಸಿತೀವಲ್ಲ, ಬಸಿಯೋದು ಬಸಿದಿರೋದಕ್ಕೂ ಕಾಂಬಿನೇಷನ್ ಇದು ಸೇಮು. ಇಲ್ಲೇನು ಮಾಡ್ತೀವಿ, ಇದೆಲ್ಲ ಒಂದು ಉಂಡೆ ಇದೆ, ಇದು ಹಾಕಿದ್ರೆ ಇದು ಗೊಬ್ಬರ ಆಗೋಗುತ್ತೆ. ಸೊ ಇದನ್ನು ನಾನು ಮತ್ತೆ ಜಲ್ಲಿಡಿ ಹಿಡಿದು ಇದು ಮಾಡಬೇಕಾದ್ರೆ ಅದು ಅಡಿಷನಲ್ ಕಾಸ್ಟ್ ಅಂತ ಯೂಶಲಿ ರೈತರಿಗೆ ನಾನು ಟ್ರಕ್ಸಲ್ಲಿ ಬಲ್ಕ್ ಆಗಿ ಹಂಗೆ ಕೊಡ್ತೀನಿ. ಸೊ ದಟ್ ಇಸ್ ರಿಯಲ್ ವ್ಯಾಲ್ಯೂ. ಅಡಿಷನಲ್ ಕಾಸ್ಟ್ ಬೇಡ ಅಂತ. ಸೊ ಇದು ಅನ್ಫಿನಿಶ್ಡ್ ಅಂದರೆ ನಾನು ಇದು ರೆಡಿ ಆಗಿದೆ, ರೈತರಿಗೆ ತುಂಬಿಸೋದು ಹಿಂಗೆ ಇರ್ತದೆ, ಅಂದರೆ ಲೂಸ್ ತುಂಬಿಸಿದ್ರೆ. ಅದೇ ಪ್ಯಾಕ್ ಮಾಡಿದ್ರೆ ಹೆಂಗಿರ್ತದೆ ಬನ್ನಿ ತೋರಿಸ್ತೀನಿ. ಓಕೆ ಇಟ್ಕೊಳ್ಳಿ ಸರ್ ನೀವು. ನೋಡಿ ಇದು ನೋಡಿ. ಸೊ ಇದು ನಮ್ಮ ಅಂದರೆ ಚೆನ್ನಾಗಿ ಕಲಿತು ಇದನ್ನು ಬಸಿದು ಸೀವ್ ಮಾಡಿರೋದು ಹಿಂಗಿರುತ್ತೆ. 1% ಕೂಡ ಸ್ಮೆಲ್ ಇಲ್ಲ. ಇದು ನನ್ನ USP ಏನಂದ್ರೆ, ಒಂದು ನಿಮಗೆ ಆದಷ್ಟು ವೀಡ್ಸ್ ಬರೋ ಚಾನ್ಸಸ್ ಕಮ್ಮಿ. ಅಂದರೆ ಇವತ್ತು ಕಳೆ ಕೀಳೋದು ದೊಡ್ಡ ಕೆಲಸ, ಮತ್ತು ಇದು 70% ಹುಲ್ಲು ಆಧಾರಿತ ಕಾಂಪೋಸ್ಟ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಸಿಲಿಕಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಯಾವಾಗ ಸಿಲಿಕಾ ಇರುತ್ತೆ ಅದು ಬಯೋಟಿಕ್ಕು ಏಬಯೋಟಿಕ್ ಸ್ಟ್ರೆಸ್ಗೆ ಭಾರಿ ಒಳ್ಳೆಯದು. ಪ್ಲಸ್ಸು ಇದು ನಿಮಗೆ ಭತ್ತದ ಹೊಟ್ಟು ಹುಲ್ಲು ಕಾಣಿಸ್ತದೆ ನೋಡಿ, ಇಟ್ ಈಸ್ ಆಕ್ಟ್ಸ್ ಆಸ್ ಅ ಸ್ಲೋ ರಿಲೀಸ್ ಆಫ್ ನ್ಯೂಟ್ರಿಯೆಂಟ್ಸ್, ಮಲ್ಚಾಗಿ ಕೆಲಸ ಮಾಡ್ತದೆ ಒದಿಕೆಯಾಗಿ. ಸೊ ಇವೆಲ್ಲ ಅಡ್ವಾಂಟೇಜಸ್ಸು. ಮತ್ತು ಇದರಲ್ಲಿ ಯಾವುದೇ ಥರದ ಹೆವಿ ಮೆಟಲ್ಸ್ ಇರಲ್ಲ. ನನಗೂ ಸ್ಟೂಡೆಂಟ್ ಆ್ಯಕ್ಚುಲಿ UGಯಲ್ಲಿ ಡಿಕಾಂಪೋಸಿಷನ್ ಮಾಡೋಕ್ಕೆ ಒಬ್ಬ ಸ್ಟೂಡೆಂಟು ಕೊಟ್ಟಿದ್ದು, ಅವ್ರ ಜೊತೆನೂ ಕೆಲಸ ಮಾಡ್ತಿದ್ವು. ನನಗೆ ಗೈಡ್ ಮಾಡಿದ್ದೆಲ್ಲ ಡಾಕ್ಟರ್ ರಾಮಕೃಷ್ಣ ಪರಮ ಅಂತ ನಮ್ಮ ಪ್ರೊಫೆಸರ್ ಅವರು GKVKಯಲ್ಲಿ. ಸೊ ಇದನ್ನೆಲ್ಲ ವೈಜ್ಞಾನಿಕವಾಗಿ ಮಿನಿಮಮ್ 8ರಿಂದ 9 ಐಟಮ್ ಹಾಕಿ ಮಾಡ್ತಿರೋ ಒಂದು ಸಂಪತ್ತು ಬರುತ್ತೆ ಕಾಂಪೋಸ್ಟು. ಸೊ ನಾನು ರೈತರಿಗೆ ಹೇಳೋದಿಷ್ಟೇ, ಬೇಸಿಕ್ಲಿ ಅವರು ಏನೋ ಬಾಕ್ಸ್ಗಳಲ್ಲಿ ಕೊಡಬಾರ್ದು, ಅದನ್ನು ಬುಟ್ಟಿಗಳಲ್ಲಿ ಕೊಟ್ರೇ ಒಂದು ಗಿಡಕ್ಕೆ ಅದಕ್ಕೂ ಊಟ ಕೊಟ್ಟಂಗೆ. ಸೊ ಯಾರಿಗಾದ್ರೂ ರೈತರಿಗೆ ಇವಾಗ ಕನ್ವೀನಿಯನ್ಸ್ಗೋಸ್ಕರ, ಅಂದರೆ ಅವ್ರಿಗೆ ಗಾಡಿ ಹೋಗಲ್ಲ, ನಿಮಗೆ ಈ ಕಾಫಿ ಎಸ್ಟೇಟ್ಸು ಟೀ ಎಸ್ಟೇಟ್ಸು ಅವ್ರಿಗೆ ಹೋಗಲ್ಲ ಅಂದರೆ ಹಂಗೆ ಕನ್ವೀನಿಯನ್ಸ್ಗೋಸ್ಕರ ಪ್ಯಾಕ್ ಮಾಡಿ ಆ ಕಡೆ ಹಂಗೆ ಕಳಿಸ್ತೀವಿ. ಅದು ಕನ್ವೀನಿಯನ್ಸ್ಗೋಸ್ಕರ. ಅದರ್ವೈಸ್ ನಾನು ಮ್ಯಾಕ್ಸಿಮಮ್ 90% ಭಾಗ ಬಲ್ಕಾಗಿ ಲೂಸ್ ಆಗಿ ಹಂಗೆ ರೈತರಿಗೆ ಕೊಡ್ತೀನಿ. ಇಲ್ಲಾಂದರೆ ಹಂಗೆ ಪ್ಯಾಕ್ ಮಾಡಿ ರೈತರಿಗೆ ಹೋಗುತ್ತೆ. ಇದು ಕಾಫಿ ಪ್ಲಾಂಟೇಶನ್ಗೆ ಹೋಗ್ತಾ ಇದೆ. ಸ್ವಲ್ಪ ಅಡಿಕೆಗೆ ಹೋಗುತ್ತೆ, ಅಂದರೆ ಅವರು ಗಿಡ ಸುತ್ತ ಹಾಕೊಳ್ಳೋಕೆ ಕನ್ವೀನಿಯನ್ಸ್ಗೋಸ್ಕರ ಪ್ಯಾಕ್ ಮಾಡ್ತೀನಿ. ಬಟ್ ಅದಕ್ಕೆ ಕಾಸ್ಟ್ ಅಡಿಷನಲಿ ಜಾಸ್ತಿ ಆಗುತ್ತೆ. ಎಲ್ಲ ಬ್ಯಾಗಿಂಗು, ಅದನ್ನು ಬಸಿಯೋದು ಅಡಿಷನಲ್ ಕಾಸ್ಟ್ ಆಗುತ್ತೆ. ಇದು ನಿರಂತರ ಆಕ್ಟಿವಿಟೀಸ್ ನಡೀತಾ ಇರ್ತದೆ. ಅಂದರೆ ಒಂದು ಕಡೆ ರಾ ಮೆಟೀರಿಯಲ್ ಬರ್ತಾ ಇರ್ತದೆ, ನಾವು ಲಾಟ್ ಸೆಟ್ ಮಾಡಿ ಕಾಂಪೋಸ್ಟಿಂಗ್ ಹೈಟ್ ಮಾಡ್ತಿರ್ತೀವಿ, ಇನ್ನೊಂದು ಕಡೆ ನೀರು ಹೊಡಿತಾ ಇರ್ತೀವಿ, ಇನ್ನೊಂದು ಕಡೆ ಟರ್ನ್ ಮಾಡ್ತಿರ್ತೀವಿ. ಇದು ನಿರಂತರವಾಗಿ ನಡೀತಿರೋ ಒಂದು ಪ್ರಕ್ರಿಯೆ. ಮಾಮೂಲಿ ಲೋಡ್ಗಳು ಆಗ್ತಾ ಇರ್ತದೆ. ಬನ್ನಿ ಆ ಕಡೆ ತೋರಿಸ್ತೀನಿ ಕಾಂಪೋಸ್ಟಿಂಗ್ ಪ್ರೋಸೆಸ್ದ. ಇದ್ರ ಆ್ಯಕ್ಚುಲಿ ವ್ಯಾಮನ್ನು ಡಿರೈವ್ ಮಾಡೋದೇ ಮೇಯ್ಸ್ ರೂಟ್ಸಿಂದ. ನಾವು ಬೇರೆ ಕಡೆಯಿಂದ ಮೇಯ್ಸ್ ರೂಟ್ಸ್ ತರಿಸಿ ಇದಕ್ಕೆ ಹಾಕ್ತೀವಿ. ಇಲ್ಲೆಲ್ಲ ನೀವು ನೋಡ್ಬೋದು, ಇವೆಲ್ಲ ಮೇಯ್ಸ್ ರೂಟ್ಸೇ. ಅಂದರೆ ನಾವು ಡಿಕಾಂಪೋಷನ್ ಪ್ರೋಸೆಸ್ಗೆ ಇದನ್ನು ಹಾಕ್ಕೊಳ್ತೀವಿ. ಸೊ ಇದರಿಂದನೇ ವ್ಯಾಮ್ ಎಕ್ಸ್ಟ್ರಾಕ್ಟ್ ಆಗೋದು. ನಾನು ಡಿಕಾಂಪೋಷನ್ಗೆ ಸ್ಟಾರ್ಟಿಂಗ್ ಹಾಕಿ ಲಾಸ್ಟಲ್ಲಿ ನೋಡಿದ್ರೆ ವ್ಯಾಮ್ ಟ್ರೇಸಸ್ ನನಗೆ ಕಾಂಪೋಸ್ಟಲ್ಲೇ ಕಾಣಿಸ್ತದೆ. ಸೊ ಹೆಲ್ತಿ ರೂಟ್ ಸಿಸ್ಟಮ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದ ಹೆಲ್ತಿ ಪ್ಲಾಂಟ್. ನೋಡಿ, ಇದು ಗ್ರಾಸ್ಗೆ ಯಾವ ಲೆವೆಲ್ಗೆ ರೂಟ್ ಡೆವಲಪ್ ಆಗಿದೆ ನೋಡಿರಿ. ಇಲ್ಲೇನಕ್ಕೆ ಪೈಪ್ಲೈನ್ ಮಾಡ್ಕೊಂಡಂಗಿದೆ ಸರ್. ಇದೇನು ಮಾಡ್ತೀವಿ ಅಂದರೆ, ನಮಗೆ ಆ ಟರ್ನ್ ಮಾಡಬೇಕಾದ್ರೆ ನಾವು ಚೆಕ್ ಮಾಡಿ ಎಷ್ಟು ಟೆಂಪರೇಚರ್ ಇದೆ, ಎಷ್ಟು ಮಾಯಿಶ್ಚರ್ ಇದೆ ಚೆಕ್ ಮಾಡ್ತೀವಿ. ಅದಕ್ಕೆ ಅದೇನಾದರೂ ಮಾಯಿಶ್ಚರ್ ಕಮ್ಮಿ ಆದರೆ, ತೇವಾಂಶ ಏನಾದರೂ ಕಮ್ಮಿ ಆದರೆ ನಾವು ಅದಕ್ಕೆ ಟರ್ನ್ ಮಾಡೋಕ್ಕೆ ಮೊದಲು ನೀರು ಬಿಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿ ಲಾಟ್ಸ್ ಇರುತ್ತಲ್ಲ ಅಲ್ಲೆಲ್ಲ ಪೈಪ್ ಲೈನ್ಸ್ ಅಲ್ಲಿ ನೀರು ಬರ್ತಿರುತ್ತೆ ನೋಡಿ, ಅಲ್ಲೊಂದಿದೆ ಇಲ್ಲೊಂದಿದೆ. ಸೊ ಓಸ್ ಪೈಪ್ ಹಾಕೊಂಡ್ಬಿಟ್ಟು ಓಪಸ್ ಅದ್ರ ಮೇಲೆ ನೀರು ಬಿಡ್ತೀವಿ. ಮತ್ತೆ ಟ್ರ್ಯಾಕ್ಟ್ರಲ್ಲಿ ನಾವು ಡಿಕಾಂಪೋಸನ್ನು ಸ್ಪ್ರೇ ಮಾಡ್ತೀವಿ. ಸೊ ಇದು ಆ ತೇವಾಂಶ ಉಷ್ಣಾಂಶ ಮೇಂಟೈನ್ ಮಾಡೋಕ್ಕೆ ಇವೆಲ್ಲ ಬೇಕಾಗುತ್ತೆ. ಲೈನ್ ಇದೆ, ಭಾಳ ಹುಷಾರಾಗಿ ಮಾಡ್ಬೇಕು ಇವ್ರಲ್ವಾ. ಅದಕ್ಕೆ ಇಲ್ಲೇನು ಅಲ್ಲಿ ತೆಗೆದ ಇವಾಗ ಹೀಟ್ ಇರುತ್ತೆ, ಅಲ್ಲಿ ಮುಟ್ಟಿದ್ರೆ ಇನ್ನು ನಿಮ್ಗೆ ಒಳಗೆ ತೋರಿಸ್ತೀನಿ, ಇನ್ನೂ ಸಖತ್ ಹೀಟ್ ಇರುತ್ತೆ. ಅದು ಅಂದರೆ ಮೈಕ್ರೋಬ್ಸ್ ಅದ್ರ ಕೆಲಸ ಮಾಡ್ತಿದೆ ಅಂತ ಅರ್ಥ. ಸೊ ಹಿಂಗೆ ಈ ಕಡೆಯಿಂದ ಆ ಕಡೆ ಟರ್ನ್ ಮಾಡಿ ಅದಕ್ಕೆ ಮಾಯಿಶ್ಚರು ಟೆಂಪರೇಚರ್ ಚೆಕ್ ಮಾಡ್ತೀವಿ. ಆ ಮಾಯಿಶ್ಚರ್ ಮೀಟ್ರ್ ಟೆಂಪರೇಚರ್ ಮೀಟ್ರ್ ಎತ್ಕೊಂಡ್ಬಂದು ಅದಲ್ಲಿ ನಾವು ಚಾಪ್ಮನ್ ಚೆಕ್ ಮಾಡಿಬಿಟ್ಟು ಹಿಂಗೆ ಟರ್ನಿಂಗು ನಿರಂತರವಾಗಿ ನಡೀತಿರ್ತದೆ. ಇದು ಆಲ್ಮೋಸ್ಟ್ ನನಗೊಂದು 70-80% ನೋಡಿ, ಅಲ್ಲಿ ಮೊದಲು ಬ್ರೌನ್ ಇದ್ದಿದ್ದು ಇದು ಆಗ್ತಿದೆ ನೋಡಿ. ಇವಾಗ ನಿಮ್ಗೆ ಹೀಟ್ ಕಾಣಿಸ್ತದೆ, ಇನ್ನು ಹೀಟ್ ಇದೆ. ಸೊ ಇದು ಇದು ಬ್ರೌನ್ ಅಲ್ಲ, ಅದು ಬ್ರೇಕ್ ಆಗ್ತಿದೆ ನೋಡಿ. ಸೊ ಹಾಗೆ ಅಲ್ಲಿ ಬರುತ್ತೆ ಹೀಟ್. ಸೊ ಇನ್ನು ನಿಮ್ಗೆ ಒಳಗೆ ಅಲ್ಲಿ ತೋರಿಸ್ತೀನಿ. ಇನ್ನು ಬೇಸಿಕ್ ಅದರಲ್ಲಿ ಇನ್ನೂ ಜಾಸ್ತಿ ಬರ್ತಿರ್ತದೆ ನೋಡಿ. ಇಲ್ಲೆಲ್ಲ ಬರ್ತಾ ಇದೆ. ಆ ಕಡೆ ಇರ್ತದೆ ನೋಡಿ, ಫುಲ್ ಬಿಸಿ ಇದೆ. ಡಿಕಾಂಪೋಷನ್ ಪ್ರಕ್ರಿಯೆ ನಡೀತಿದೆ ಅಂತ ಅರ್ಥ. ಓಕೆ.
ಅರಿಶಿಣದ ಕೊಮ್ಮು ನಿಮಗೆ ಇಲ್ಲಿ ಕರೆದ್ರೆ ಅರಿಶಿಣದ ಸ್ಮೆಲ್ ಬರುತ್ತೆ. ಅದೆಲ್ಲ ಅರಿಶಿಣದ ಕೊಮ್ಮನ್ನ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಒಂದು 5-10% ನಾನು ಇದನ್ನು ಯೂಸ್ ಮಾಡ್ತೀನಿ. ಇದರಿಂದ ನಿಮಗೆ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಪ್ರಾಪರ್ಟೀಸು ಇರುತ್ತೆ. ಸೊ ಇದನ್ನೆಲ್ಲ ನಿಮ್ಗೆ ಸ್ಮೆಲ್ ಬರ್ತಿದೆ ನೋಡಿ. ಅರಿಶಿಣದ ಸ್ಮೆಲ್ಲು ಇದು ಡಿಕಂಪೋಸ್ ಆಗ್ಬೇಕು. ಇದನ್ನ ನಾನು ಕಾಂಪೋಸ್ಟಿಂಗ್ ಪ್ರೋಸೆಸ್ಸಲ್ಲಿ ಹಾಕ್ಕೊಳ್ತೀನಿ. ನಿಮ್ಗೆ ಆ ಕಡೆ ಇನ್ನು ಇದು ಡಿಗ್ರೇಡ್ ಆಗಿದೆ ಇಲ್ಲ ನಿಮ್ಗೆ ಫುಲ್ ಫಸ್ಟ್ ಬಂದರೆ ನನಗೆ ಅದು ಎಲ್ಲೋ ಕಲರೇ ಇರುತ್ತೆ. ಸೊ ಇದೆಲ್ಲ ರಾ ಮೆಟೀರಿಯಲ್ಸು. ಓಕೆ, ಬನ್ನಿ ನಿಮ್ಗೆ ಇವಾಗ ಕಾಂಪೋಸ್ಟಿಂಗ್ ಸ್ಟಾರ್ಟಿಂಗ್ದು ಹೆಂಗೆ ಇದು ಮಾಡ್ತೀವಿ ಅಂತ ತೋರಿಸ್ತೀನಿ. ಇಲ್ಲೇನು ಬೇರೆ ಬೇರೆ ಡ್ರಮ್ಗಳಲ್ಲಿ ಬೇರೆ ಬೇರೆ ಥರ ಕಾಣಿಸ್ತಾ ಇದೆ. ಇಲ್ಲಿ ಟ್ಯಾಂಕ್ ಇದೆ, ಇದೊಂದು ಚೂರು ಹೇಳ್ಬೋದಾ ಸರ್? ಏನು ಅಂದರೆ ನನಗೆ ದಿನಕ್ಕೆ ಒಂದು 70-100 ಟನ್ನಷ್ಟು ಡೈಲಿ ನನಗೆ ರಾ ಮೆಟೀರಿಯಲ್ ನಾನು ಕಾಂಪೋಸ್ಟಿಂಗ್ ಲಾಟಿಗೆ ಸೆಟ್ ಮಾಡಬೇಕಾದ್ರೆ ನನಗೆ ಅದನ್ನು ನಂದು ಪ್ಯಾಡಿ ಸ್ಟ್ರಾ ಬೇಸ್ಡ್ ಹುಲ್ಲು ಆಧಾರಿತ ಕಾಂಪೋಸ್ಟ್ ರಾ ಮೆಟೀರಿಯಲ್ ಆಗೋದ್ರಿಂದ ಅದಕ್ಕೆ ಕಾಂಪೋಸ್ಟಿಂಗ್ ಟೈಮ್ ಜಾಸ್ತಿ ತಗೊಳ್ಳೋದ್ರಿಂದ ನನ್ನದೇ ಒಂದು R&D ಮಾಡಿ ವಿಧವಾದ ಡಿಕಾಂಪೋಸಿಂಗ್ ಸ್ಟ್ರೈನ್ಸ್ ಯೂಸ್ ಮಾಡ್ತೀನಿ. ಇಲ್ಲಿ ರೈತರಿಗೆ ಒಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನೇನೋ ಸ್ಕೇಲಲ್ಲಿ ಮಾಡ್ತಿದ್ದೀನಿ, ಓಕೆ. ರೈತರು ಅವ್ರ ಗೊಬ್ಬರ ಮಾಡಬೇಕಾದ್ರೆ ಬೆಸ್ಟು ಡಿಕಾಂಪೋಸರ್ ಬಂದು ಹಸಿ ಸಗಣಿ. ನೀವು ಹಸಿ ಸಗಣಿಯನ್ನು ನಿಮ್ದು ಬೇರೆ ಯಾವುದೇ ಕೃಷಿ ತ್ಯಾಜ್ಯ ಇದ್ದರೂ ಕೂಡ ಆ ಹಸಿ ಸಗಣಿಯನ್ನು ಫ್ರೆಶ್ ಆಗಿ ಬರುತ್ತಲ್ಲ, ಅದೇನೋ ನಮ್ಗೆ ಆ ಫ್ರೆಶ್ ಸಗಣಿಯಲ್ಲೇ ಮೇಜರ್ ಡಿಕಾಂಪೋಸರ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಆ್ಯಕ್ಚುಲಿ ನಾವು ಹಸು ಇವತ್ತು ಸಾಯಂಕಾಲ ಹುಲ್ಲು ತಿಂದರೆ ನಾಳೆ ಬೆಳಗ್ಗೆ ಸಗಣಿಯಾಗಿ ಆಚೆ ಬರುತ್ತೆ ಅಂದರೆ ಅದನ್ನು ಕನ್ವರ್ಟ್ ಮಾಡೋದು ಸೂಕ್ಷ್ಮ ಜೀವಾಣುಗಳೇ. ಆ ಫ್ರೆಶ್ ಸಗಣಿಯನ್ನು ನೀರಲ್ಲಿ ಕದಲಿಸಿ ಒಂದು ಭಾಗ ಸ್ಲರಿ ಮಾಡಿಕೊಂಡು ಅದನ್ನು ನೀವು ನಿಮ್ಮ ಕೃಷಿ ತ್ಯಾಜ್ಯಕ್ಕೆ ಚೆಲ್ಲಿದ್ರೂ ಸಾಕು. ಅದು ದಟ್ ಈಸ್ ಎ ಬೆಸ್ಟ್ ಡಿಕಾಂಪೋಸರ್ ಅಂತ. ಸೊ ಅದನ್ನು ಮನಗೊಂಡು ನನ್ನ ಕಾಸ್ಟ್ ಆಪ್ಟಿಮೈಸೇಷನ್ಗೆ ಏನು ಮಾಡ್ತೀನಿ ಅಂದರೆ, ಇದು ನನಗೆ ನಾಟಿ ಸಗಣಿ ಸಿಗೋದು ಕಷ್ಟ, ಸಿಕ್ಕಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಾನು ಫ್ರೆಶ್ದು ಒಂದು 150-200 kg ಡೈಲಿ ಸಗಣಿ ಪಕ್ಕದ ಊರಿಂದ ಡೈಲಿ ಬಕೆಟ್ಗಳು ಕೊಟ್ಬಿಟ್ಟಿದ್ದೀನಿ ಇರೋ ರೈತರಿಗೆ. ಆ ಬಕೆಟ್ಗಳು ನಾನೇ ಕಲೆಕ್ಟ್ ಮಾಡ್ಕೊಳ್ತೀನಿ. ಎಲ್ಲ ಬಕೆಟ್ಗಳು ಕಾಣಿಸ್ತದಲ್ಲ, ಇವೆಲ್ಲ ಬಕೆಟ್ಗಳು ಡೈಲಿ ಕೊಟ್ಟು ವಾಪಸ್ಸು ನಾನು ಎತ್ಕೊಂಡ್ಬರ್ತೀನಿ. ಇದನ್ನು ಫ್ರೆಶ್ ಆವತ್ತು ರಾತ್ರಿ ಸಗಣಿ ಆಗಿರ್ತವೆ, ಬೆಳಗ್ಗೆ 9 ಗಂಟೆ ನಾನು ಬರುತ್ತೆ, ಅದನ್ನು ನೀರಲ್ಲಿ ಹಾಕಿ ಕದಲಿಸಿ ಒಂದು ಸ್ಲರಿ ಮಾಡ್ಕೊಳ್ತೀನಿ. ದಿಸ್ ಈಸ್ ದ ಬೆಸ್ಟ್ ಡಿಕಾಂಪೋಸರ್. ಈ ಸ್ಲರಿ ಜೊತೆಗೆ ಅದು ಡಿಫ್ರೆಂಟ್ ಸ್ಟ್ರೈನ್ಸ್ ಆಫ್ ಮೈಕ್ರೋಬ್ಸ್ ಅಂದರೆ ಅದನ್ನು ಡಿಕಾಂಪೋಸರ್ಸು ಅದರಲ್ಲಿ ಒಂದು 2-3 ಸ್ಟ್ರೈನ್ಸ್ ಇದೆ. ಅಂದರೆ ಯಾವುದು ನನಗೆ ಹುಲ್ಲನ್ನು ಫಾಸ್ಟಾಗಿ ಡಿಕಾಂಪೋಸ್ ಮಾಡುತ್ತಲ್ಲ ಆ ಒಂದು ಸ್ಟ್ರೈನ್ಸ್ನ ಈ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅವು ಅದರಲ್ಲಿದೆ ನೋಡಿ ಸರ್, ಎಲ್ಲ ಲಿಕ್ವಿಡ್ ಇದು. ಅದು 1000 ಲೀಟರ್ ಇದೆ. ಅದರಲ್ಲಿ ದಿನಕ್ಕೆ ನನಗೆ ಒಂದು 200-300 ಲೀಟರ್ ತಗೊಳ್ತೀನಿ. ಆ 300 ಲೀಟ್ರು ಇದೊಂದು 1500 ಬೇಸಿಕ್ ಕಲ್ಚರ್ ಇದಾಗೆ ಮಲ್ಟಿಪ್ಲೈ ಆಗ್ತಾ ಇರ್ತದೆ. ನಾನು ಒಂದು 3 ಟೈಮ್ ಮತ್ತೆ ಕಂಟಾಮಿನೇಷನ್ ಆಗಬಾರ್ದು ಚೇಂಜ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ನನಗೆ ಆ ಪೊಟೆಂಟ್ ಇರಬೇಕು. ರೈತರು ಡಿಕಾಂಪೋಸರ್ ಅಂದರೆ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ಕೋಬೋದು. ಸೊ ನಾನೇನು ಮಾಡ್ತೀನಿ ಅಂದರೆ 2 ಟೈಮ್ ಯೂಸ್ ಮಾಡಿದ್ಮೇಲೆ ಫ್ರೆಶ್ ಆಗ್ತೀನಿ. ಸೊ ಈ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಈ ಸ್ಲರಿ ಪಂಪ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದರಿಂದ ಇದನ್ನ ಎಳ್ಕೊಂಡು ಟ್ಯಾಂಕರ್ ಕೊಡ್ಕೊಳ್ತೀನಿ. ಈ ಟ್ಯಾಂಕರಲ್ಲಿ ಒಳ್ಕೊಂಡು ನಾನು ಡೈಲಿ ಹೈಟ್ ಮಾಡಬೇಕಾದ್ರೆ ಅದಕ್ಕೆ ಸ್ಪ್ರೇ ಮಾಡ್ತೀನಿ. ಅದನ್ನು ತೋರಿಸ್ತೀನಿ ಬನ್ನಿ. ಸೊ ನಾವು ಫ್ರೆಶ್ ಲಾಟ್ ಸೆಟ್ ಮಾಡಬೇಕಾದ್ರೆ ಹಿಂಗೆ ಬ್ರೌನ್ ಇರುತ್ತೆ. ಇದರಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ಮೆಟೀರಿಯಲ್ ಎಲ್ಲ ಮಿಕ್ಸ್ ಆಗಿದೆ ಎಲ್ಲ ನೋಡಿ. ಇದು ಮಶ್ರೂಮ್ ಸಬ್ಸ್ಟ್ರೇಟ್, ಭತ್ತದ ಹುಲ್ಲು ಇದೆಲ್ಲ ಮಶ್ರೂಮ್ ಸಬ್ಸ್ಟ್ರೇಟ್ ಇಂದ ಬರುತ್ತೆ. ಹರ್ಬಲ್ ಸಬ್ಸ್ಟ್ರೇಟ್ಸ್ ಹಾಕಿದೀವಿ, ಬೂದಿ ಹಾಕಿದೀವಿ. ಅಂದ್ರೆ ಶುಗರ್ ಕೇಂದ್ರ ರಾಶಿ, ಅದು ಬೂದಿ ಅಂದ್ರೆ ನಿಮಗೆ ಭತ್ತದ ಹುಲ್ಲನ್ನ ಬರ್ನ್ ಮಾಡಿರುವಂತ ಬೂದಿ. ಅದರಲ್ಲಿ ಪೊಟ್ಯಾಶ್ ಕಂಟೆಂಟ್, ಸಿಲಿಕಾ ಕಂಟೆಂಟ್ ಇರುತ್ತೆ ಅಂತ ತರಿಸ್ತೀವಿ. ಇದ್ರ ಜೊತೆಗೆ ನಿಮಗೆ ಆವಾಗಲೇ ರಾ ಮೆಟೀರಿಯಲ್ ಎಲ್ಲ ತೋರಿಸಿದೆ. ಇದೆಲ್ಲ ತೋರಿಸಿ ದಿನಕ್ಕೆ ಒಂದು 100 ಟನ್ ಅಷ್ಟನ್ನ ಹಿಂಗೆ ಲಾಟ್ ಮಾಡ್ಬಿಟ್ಟು ಇದು ಬಿಟ್ಬಿಡ್ತೀವಿ. ಇದು ಬಿಟ್ಟು ಒಂದು 20 ದಿವಸ ಆದ್ಮೇಲೆ ಮೈನ್ ಲಾಟ್ ಸೆಟ್ ಮಾಡಬೇಕಾದ್ರೆ ರೈತರು ಕೂಡ ಇದನ್ನು ಏನು ಅಂದರೆ 55-60% ಅಷ್ಟು ತೇವಾಂಶ ಇರಬೇಕು. ರೈತ ಇದನ್ನು ಜ್ಞಾಪಕ ಇಟ್ಕೋಬೇಕು. ನೀವು ಯಾವತ್ತೂ ಈ ಭೂಮಿಯಲ್ಲಿ ಕೆಳಗೆ ಆ್ಯಕ್ಚುಲಿ ಕಾಂಪೋಸ್ಟ್ ಮಾಡಬೇಕಾದ್ರೆ ಏರೋಬಿಕ್ ಕಾಂಪೋಸ್ಟಲ್ಲಿ ಅವರು ಭೂಮಿಯಿಂದ ಮೇಲೆ ಇಟ್ಕೊಂಡು ಆ ತೇವಾಂಶ ಮೇಂಟೈನ್ ಮಾಡಿದ್ರೆ, ಸ್ವಲ್ಪ ಟರ್ನ್ ಮಾಡಿದ್ರೆ ಫಾಸ್ಟಾಗಿ ಕಾಂಪೋಸ್ಟ್ ಆಗುತ್ತೆ. ಅದಕ್ಕೆ ತಿಪ್ಪೆಗಳಲ್ಲಿ ಬಿಟ್ಬಿಟ್ಟು ಆಚೆಯಿಂದ ನೀರು ಬಿದ್ದೆಲ್ಲ ಆದರೆ ಅದೇ ಅನೇರೋಬಿಕ್ ಆಗಿ ಅದು ಕಳಿಯಲ್ಲ. ಸೊ ಗೊಬ್ಬರ ಆಗಬೇಕಾದ್ರೆ ಅದು ಕಳಿಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಏರೋಬಿಕ್ ಕಾಂಪೋಸ್ಟಿಂಗಲ್ಲಿ ಹೈಟ್ ಮಾಡಿನೇ ಮಾಡ್ತೀವಿ. ಆ್ಯಕ್ಚುಲಿ ನಾವು ಓದಿರೋದು ಹೇಳ್ತಾರೆ 5-6 ಫೀಟ್ ಹಾಕಿ ಗ್ರೀನ್ ಮೆಟೀರಿಯಲ್ ಬ್ರೌನ್ ಮೆಟೀರಿಯಲ್ ಅಂದರೆ ನನಗೊಂದು 25 ಎಕರೆ ಬೇಕು. ಈ ಕಾಲದಲ್ಲಿ ನಾನು 20 ಎಕರೆ ಎಲ್ಲಿ ತರೋದು? ಈ 4-7-8 ಎಕರೆಯಲ್ಲೇ ನನಗೆ ಜಾಗ ಸಾಕಾಗಲ್ಲ. ಅದಕ್ಕಾಗಿ ನಾವು ಹೈಟ್ ಮಾಡ್ತೀವಿ. ಹೈಟ್ ಮಾಡಿದ್ರೂ ಕೂಡ ಒಂದು 8-9 ಫೀಟ್ ಆದರೂ ಕೂಡ ಅದಕ್ಕೆ ಏನು ಟೆಂಪರೇಚರು ಅಂದರೆ ಉಷ್ಣಾಂಶ, ಏನು ತೇವಾಂಶ, ಏನು ಗಾಳಿ, ಅದನ್ನು ಮಾಡಿದ್ರೆ ಸಂಪತ್ತು ಬರುತ್ತದೆ, ಕಾಂಪೋಸ್ಟ್ ಆಗುತ್ತೆ. ಟರ್ನಿಂಗ್ ಈಸ್ ಕೀ. ಇಲ್ಲಿ ಏರೋಬಿಕ್ ಕಾಂಪೋಸ್ಟಿಂಗಲ್ಲಿ ಪಿರಿಯಾಡಿಕ್ ಆಗಿ 15-20 ದಿವಸಕ್ಕೆ ಟರ್ನ್ ಮಾಡಬೇಕು. ಅದಕ್ಕೆ ಆ ಪ್ರೋಸೆಸ್ ನೋಡ್ಕೋಬೇಕು. ಸೊ ಇವಾಗ ಟೆಂಪರೇಚರ್ ಅಂದ್ರೆ ಈ ಲಾಟ್ ಒಳಗಿರೋ ಟೆಂಪರೇಚರ್, ನಮ್ಮ ಈ ವೆದರ್ ಟೆಂಪರೇಚರ್ ಅಲ್ಲ, ಅಲ್ಲಿರೋ ಟೆಂಪರೇಚರ್. ಇವಾಗ ನಿಮ್ಗೆ ಟೆಂಪರೇಚರ್ ತೋರಿಸ್ತೀರಲ್ಲ ರಾಮಚಂದ್ರ.
ಹಾಂ ಟೆಂಪ್ರೇಚರು ನೋಡಿರಿ. ಹಾಂ ಈಗ ನಿಮ್ದು ಫಿನಿಶ್ಡ್ ಪ್ರಾಡಕ್ಟಲ್ಲಿ ಎಷ್ಟಿರುತ್ತೆ ಟೆಂಪ್ರೇಚರ್ ಹಿಂಗೆ ಚೆಕ್ ಮಾಡಿದರೆ? 35 ಡಿಗ್ರಿ ಇರುತ್ತೆ ಸರ್, ನಾರ್ಮಲೇ ಇರುತ್ತೆ. ಹಾಂ 35 ಅದು ಅಂದರೆ ಪ್ರೋಸೆಸಿಂಗ್ ಕಂಪ್ಲೀಟ್ ಆಗಿದೆ ಅಂತ. ಓಕೆ. ಹಾಂ ಇಲ್ಲಿ ನೋಡಿ. ಸೊ ನಾವು ಯಾವುದು ಯಾವ್ದು ಇದು ಕಣೋ? ಹಾಂ ಇಲ್ಲಿ ನೋಡ್ಬೋದು ನೀವು. ಇವಾಗ ಇದ್ರದ್ದು ಒಂದು ಉಷ್ಣಾಂಶ 60 ಡಿಗ್ರಿ ಬರ್ತಿದೆ. ಅಂದರೆ ಒಳಗೆ ನಿಮಗೆ ಮೈಕ್ರೋಬ್ಸ್ ಕೆಲಸ ಮಾಡ್ತಿದೆ ಅಂತ ಅರ್ಥ. ಅದಕ್ಕೆ ಬೇಕಾಗಿರೋ ಒಂದು ಉಷ್ಣಾಂಶ ತೇವಾಂಶ ಕೊಟ್ಟಾಗ ನಿಮಗೆ ಮೈಕ್ರೋಬ್ಸ್ ಕೆಲಸ ಮಾಡಿ ಇವಾಗ 60 ಡಿಗ್ರಿ ಟೆಂಪ್ರೇಚರ್ ಬಂದಿದೆ. ಈ ಲಾಟ್ ಸೆಟ್ ಮಾಡಿ 2 ದಿವಸ ಆಗಿದೆ. ಸೊ ಇದನ್ನು ಏರೋಬಿಕ್ ಟೆಂಪ್ರೇಚರಲ್ಲಿ, ಏರೋಬಿಕ್ ಕಾಂಪೋಸ್ಟಿಂಗಲ್ಲಿ ಈ ಟೆಂಪ್ರೇಚರ್ ಜಾಸ್ತಿ ಆದರೆ ಆ ಮೈಕ್ರೋಬ್ಸ್ ಕೆಲಸ ಮಾಡ್ತಿದೆ, ಅದನ್ನು ತಿನ್ನೋ ಒಂದು ಕೆಲಸ ಮಾಡ್ತಿದೆ ಅಂತ ಅರ್ಥ. ನನಗೆ ಎರೆಹುಳುಗಳು ಕಾಣಿಸ್ತಾರೆ. 3 ತಿಂಗಳು 4 ತಿಂಗಳು ಹಂಗೆ ಬಿಡಿ. ಇದು ಸಮ್ ಪರ್ಸೆಂಟೇಜ್ ಮಿಕ್ಸ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಪರ್ಸೆಂಟ್ ಮಿಕ್ಸ್ ಬಟ್ ಆಸ್ ಎ ಹೋಲ್ ಇದನ್ನ ಬಳಸಿದ್ರೆ ಆಗೋದೇ ಇಲ್ಲ. ಇದು ನಿಮಗೆ ಒಂಥರ ಗಟ್ಟಿಯಾಗಿದೆ ಜಿಗಿಟು. ಅದಕ್ಕೆ ಇದು ನಾನು 5 ಜಡಿ ಮಣ್ಣು ಅಂತಾರಲ್ಲ ಆ ಥರ 5%ಗಿಂತ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಇದು ಮಣ್ಣು ಅಲ್ಲ, ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರೋದು. ಇದು ಏರೋಬಿಕ್ದು ಸ್ಲಡ್ಜು. ಅಂದರೆ ಇದನ್ನು ಉಡ್ಡುದು ಮತ್ತು ಸಗಣಿ ಏರೋಬಿಕ್ ಇದು ಇದಾಗಿ ಪೇಪರ್ ತಿನ್ನುವಂಥದ್ದು. ಇದು 5% ಮಾತ್ರ ಆಡ್ ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿ ಆಗಿದ್ರೆ ನಿನಗೆ ಇದಾಗಲ್ಲ, ನನಗೆ ಕಾಂಪೋಸ್ಟಿಂಗ್ ಆಕ್ಟಿವಿಟಿ ಆಗಲ್ಲ. ಸೊ ಇಂಥವನ್ನ ಏನೋ R&D ಮಾಡ್ತಾನೆ ಇರ್ತೀವಿ. ಅದು ಇವಾಗ ಮುಟ್ಟಿದ್ರೆ ಅಲ್ಲಿ ನಿಮ್ಗೆ ಫುಲ್ ಹೀಟ್ ಇರುತ್ತೆ. ಸೊ ಅದು ಇವಾಗ ವಾರ 15 ದಿವಸ ನಾವು ಡಿಸ್ಟರ್ಬ್ ಮಾಡಬಾರ್ದು. ಆವಾಗಲೇ ಅದು ಹೀಟು ಇದಾಗೋದು. ಇದು 3-4 ದಿವಸ ಆಗಿದೆ, ಬಿಟ್ಟು 3 ದಿವಸ ಆಗಿದೆ. ಇನ್ನು ವಾರ ಆದಮೇಲೆ ಟೆಂಪ್ರೇಚರ್ ಗೋಟ್ ಅಪ್ ಟು 72 ಡಿಗ್ರಿ. ಆವಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಏನಾದರೂ ಕಳೆ, ಬೀಜಗಳು, ಪ್ಯಾಥೋಜನ್ಸು ಎಲ್ಲ ಸತ್ತೋಗುತ್ತೆ. ನೋಡಿ ಅದು ಮುಟ್ಟಿದ್ರೆ ನಿಮ್ಗೆ ಫುಲ್ ಹೀಟ್ ಇರುತ್ತೆ. ಈ ಟೈಪ್ ಇದು ಫೈನಲ್ ಅಲ್ಲ ಸರ್? ಇದು ಲೂಸು ಫೈನಲ್ಲು. ರೈತರಿಗೆ ಇವಾಗ ಇದು ಡಿಸ್ಪ್ಯಾಚ್ ಮಾಡ್ತಿರೋ ಮೆಟೀರಿಯಲ್. ಇದಕ್ಕೇನೋ ಎನ್ರಿಚ್ ಮಾಡ್ತೀವಿ ಅಂದ್ರಲ್ಲ ಸರ್? ಇದನ್ನ ರೈತರು ಇವಾಗ ನಾವು ಹೇಳ್ತೀವಿ ಬಯೋ ಫರ್ಟಿಲೈಸರ್ಸ್ ಹಾಕಿ, ಸೀವೀಡ್ ಹಾಕಿ, ಹುಮಿಕ್ ಪಲ್ವಿಕ್ ಹಾಕಿ. ಅವ್ರು ಹಾಕಲ್ಲ, ಕೆಲವ್ರು ಹಾಕ್ತಾಯಿಲ್ಲ, ಕೆಲವ್ರು ಹಾಕಲ್ಲ. ನಾನು ಇನ್ಕ್ಲೂಡಿಂಗ್ ಎಲ್ಲ ಸೇರಿ ಅದಕ್ಕೆ ನಾನು ಒಂದು ಸೀವೀಡ್ ಹಾಕ್ತೀನಿ. ಸೀವೀಡ್ ಅಂದರೆ ಆ ಬಕೆಟಲ್ಲಿ ನಿಮ್ಗೆ ತೋರಿಸಿದೆ. ಒಂದು ಟನ್ನಿಗೆ 1 kg ಸೀವೀಡು. ಇನ್ನು ಕೆಲವರಿಗೆ ಕ್ಯಾಪ್ಸಿಕಮ್ಗೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಬೇರೆ ಟ್ರೈಕೋಡರ್ಮಾ ಹಾಕ್ತೀನಿ. ನೀರು ಬೇಸ್ ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಬಟ್ ಕಾಂಪೋಸ್ಟ್ ಕಾಂಬಿನೇಷನ್ ಇಸ್ ಸೇಮ್. ಸೊ ಇದು ಡಾರ್ಕ್ ಬ್ರೌನ್ ಕಲರ್. ಇದು ನೀವು ನೋಡಿದ್ರಲ್ಲ ಮೊದಲು ಬ್ರೌನ್ ಇದ್ದಿದ್ದು, ಫೈನಲ್ ಸ್ಟೇಜ್ ಇದು. ನೀವು ಬ್ರೌನ್ ಇದ್ದಿದ್ದು ನೋಡಿದ್ರಿ, ನೀವು ಅವಾಗ ಬ್ರೌನ್ ನೋಡಿದ್ರಿ ಇನಿಷಿಯಲ್ ಮೆಟೀರಿಯಲ್. ಇದು ಬ್ಲಾಕ್ ಮೆಟೀರಿಯಲ್, ಇದು ಅನ್ಸೀವ್ಡ್. ನಿಮ್ಗೆಲ್ಲ ಒಂದು ಉಂಡೆ ಇದೆ, ಉಂಡೆ ಎಲ್ಲ ಮಣ್ಣಲ್ಲಿ ಸೇರ್ಕೊಬಿಡ್ತದೆ ಅದು. ಸೊ ಅದಕ್ಕೆ ಆ ವ್ಯಾಲ್ಯೂ ಫಾರ್ ಮನಿ ಅಂತ ಕೊಡ್ತಾ ಇದ್ದೀನಿ. ಇವಾಗ ನಾನು ಒಂದು 3600 ರೂಪಾಯಿ 500 ರೂಪಾಯಿಗೆ ಏನು ಕೊಡ್ತೀನೋ ಇನ್ಕ್ಲೂಡಿಂಗ್ ಆಫ್ ಎನ್ರಿಚ್ಮೆಂಟ್ ಚಾರ್ಜಸ್. ಇಲ್ಲ ಅಂದರೆ ರೈತರಿಗೆ ಆ ಕಾಸ್ಟ್ ಕೂಡ ಅಫೋರ್ಡಬಲ್. ಸೊ ಅದಕ್ಕೆ ನಾನು ಹೇಳೋದು ರೈತರಿಗೆ, ನೋಡಿ ಇಲ್ಲಿ ನಿಮಗೆಲ್ಲಾದರೂ ಸ್ಮೆಲ್ ಆಗಲಿ ಏನೋ ಇದಾಗಲಿ ಅಲ್ಲ, ದಿಸ್ ಈಸ್ ಫಿನಿಶ್ಡ್ ಪ್ರಾಡಕ್ಟ್ ಅನ್ಸೀವ್ಡ್. ಇದಿದೆ, ಇದು ಒಡೆದೋಗುತ್ತೆ. ಇದನ್ನು ನಾನು ಬಸಿದು ಬ್ಯಾಗ್ ಮಾಡಿ ಅದಕ್ಕೆ ಬೇರೆ ಬೇರೆ ಓವರ್ ಹೆಡ್ ಕಾಸ್ಟ್ ಬೇಡ ಅಂತ. ಸೊ ರೈತರಿಗೆ ಟುಡೇ ಸಾಯಿಲ್ಸ್ ರಿಕ್ವೈರ್ಡ್ ಮೋರ್ ಆ್ಯಂಡ್ ಮೋರ್ ಆರ್ಗ್ಯಾನಿಕ್ ಮ್ಯಾಟ್ರು. ಆ ಆರ್ಗ್ಯಾನಿಕ್ ಮ್ಯಾಟ್ರು ನಾನು ಎಷ್ಟು ಒಳ್ಳೆ ಎಷ್ಟು ಕ್ವಾಂಟಿಟಿ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ಬೋದು ಅಂತ. ಇವಾಗ ರೈತನ ಬಡ್ಜೆಟ್ಟು ಇವತ್ತು ಗೊಬ್ಬರಕ್ಕೆ ನನಗೆ 30,000 ರಿಂದ 40,000 50,000 ಡಿಪೆಂಡ್ಸ್ ಬಂದು ಕ್ರಾಪ್ ಒಂದು ಬಡ್ಜೆಟ್ ಇರ್ತದೆ. ಆ ಬಡ್ಜೆಟ್ನಲ್ಲಿ ಎಷ್ಟು ಕ್ವಾಂಟಿಟಿ ಆರ್ಗ್ಯಾನಿಕ್ ಮ್ಯಾಟ್ರು, ಕ್ವಾಲಿಟಿ ಆರ್ಗ್ಯಾನಿಕ್ ಮ್ಯಾಟ್ರು ಕೊಡ್ಬಲ್ಲೋದ್ರಲ್ಲಿ ಈ ತಾಟ ನನಗೆ ಮುಂದೆ ಇವತ್ತು ಇದನ್ನು ಮಾಡ್ತಿದ್ದೀನಿ. ನೋಡಿ ಇದು ಲೈವ್ ಹಿಂಗಿರುತ್ತೆ. ಇದನ್ನು ನಾನು 3600 500 ಏನು ಕೊಡ್ತಿದ್ದೀನಲ್ಲ, ಇನ್ಕ್ಲೂಡಿಂಗ್ ಎನ್ರಿಚ್ಮೆಂಟ್. ಅಂದರೆ ರೈತರು ಅದ್ರ ಮೇಲೆ ಬಯೋ ಫರ್ಟಿಲೈಸರ್ಸ್ ಡೆಫಿನೆಟಾಗಿ ಹಾಕ್ಕೊಳ್ಳಿ. ಯಾಕೆಂದರೆ ಆ ಏರಿಯಾದಲ್ಲಿ ಸ್ಪೀಸೀಸ್ ಬೇರೆ ಆಗುತ್ತೆ. ನೀವು ಹೇಳ್ದಂಗೆ ಇವತ್ತು ನೀವು 1000 kgs ಟ್ರೈಕೋಡರ್ಮಾ ಎಲ್ಲ ಮಾಡ್ತಿದ್ದೀರಿ. ಅಂದರೆ ನಿಮ್ಮ ಸಜೆಷನ್ಸ್, ನಿಮ್ಮಂಥವ್ರ ಸಜೆಷನ್ಸ್ ತಗೊಂಡು ಅದಕ್ಕೆ ಬೇರೆ ಏನು ಆಡ್ ಮಾಡಬೇಕು ಅಂತ, ದಿಸ್ ಈಸ್ ಅ ಬೇಸ್ ಮೆಟೀರಿಯಲ್ಲು. ಅದಕ್ಕೆ ಹೂಮಿಕ್ಕು ಪಲ್ವಿಕ್ಕು ಏನು ಬೇಕೋ ಅದು ನಿಮ್ಮಂಥವ್ರು ಸಜೆಸ್ಟ್ ಮಾಡಿ ಆ ಕ್ರಾಪ್ ಅನುಗುಣವಾಗಿ ಅವ್ರು ಹಾಕ್ಕೋಬೋದು. ಅದರ್ವೈಸ್ ಈ ಕಾಂಪೋಸ್ಟು ಎಲ್ಲ ಕ್ರಾಪ್ಗೂ ಕೂಡ ಸೂಕ್ತ. ಸ್ನೇಹಿತರೆ, ಈಗ ಏನು ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಭೂಮಿಯಿಂದ ನ್ಯೂಟ್ರಿಯೆಂಟ್ಸ್ ತಗೊಂಡು ಗಿಡ ಬೆಳೆಯುತ್ತಲ್ಲ, ಅದನ್ನು ಫಸ್ಲು ಹಾರ್ವೆಸ್ಟ್ ಮಾಡ್ಕೊಂತೀವಿ. ಆ ವೇಸ್ಟ್ ಬಿಸಾಕದಂಗೆ ಸುಡ್ದಂಗೆ ಅದನ್ನು ಮತ್ತೆ ಮರಳಿ ಮಣ್ಣಿಗೆ ಸೇರಿಸ್ತಕ್ಕಂಥ ಕಾರ್ಯ ನೋಡಿ ಎಲ್ಲಿ ಪ್ರಾರಂಭ ಮಾಡಿದ್ವು ಅಲ್ಲಿಗೆ ಬಂದಿದ್ದೀವಿ ಈಗ ನಾವು. ಸೊ ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಈಗೇನೋ ಅಲ್ಪ ಸ್ವಲ್ಪ ನಿಮ್ಗೆ ಹಳ್ಳಿಗಳಲ್ಲಿ ಸಿಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಈಗ ಕಾರ್ಪೊರೇಟರು ವ್ಯವಸಾಯಿಗಳಿಗೆ ಬಂದು ಹಳ್ಳಿಲಿ ಸಿಗೋ ಸಗಣಿ ಗೊಬ್ಬರಗಳನ್ನು ಅವರೇ ಬಾಚ್ಕೊಳ್ತಾ ಇದ್ದಾರೆ. ಸೊ ರೈತರಿಗೆ ಏನೂ ಸಿಗಲ್ಲ. ದಯವಿಟ್ಟು ಆದ್ದರಿಂದ ಸ್ಕ್ರೀನ್ ಮೇಲೆ ಕಂಪ್ಲೀಟಾಗಿ ರಾಧಾಕೃಷ್ಣ ಅವ್ರ ಫೋನ್ ನಂಬರ್ ಡಿಸ್ಪ್ಲೇ ಮಾಡಿ
ಮಾಡಿರ್ತೀವಿ, ಅವ್ರ ಹತ್ರ ಕಾಲ್ ಮಾಡ್ಕೊಳ್ಳಿ. ಇದು ಹೊಸೂರು ಕೃಷ್ಣಗಿರಿ ಮಧ್ಯದಲ್ಲಿರ್ತಕ್ಕಂಥದ್ದು. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಅವ್ರ ಹತ್ರ ಮಾತಾಡಿ ನೀವು ತರಿಸ್ಕೋಬೋದು ಸ್ನೇಹಿತರೆ. ಇಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಗೊಬ್ಬರ ಮಾರೋದು ಒಂದೇ ನಮ್ಮ ಉದ್ದೇಶ ಅಲ್ಲ. ನಾನು ಹೆಚ್ಚಾಗಿ ಕಾಂಪೋಸ್ಟಿಂಗ್ ಬಗ್ಗೆ ಅದ್ರ ಮೇಲೆ ಹೇಳ್ತಿರ್ತೀನಿ. ನಿಮ್ಮ ಗೊಬ್ಬರ ನೀವೇ ಮಾಡ್ಕೊಳ್ಳಿ, ಕಾಸು ಹಾಕಿ ಕಾಸು ಎತ್ಕೋಬೇಕು. ಕಮರ್ಷಿಯಲ್ ಕ್ರಾಪ್ಸ್ ಅವ್ರಿಗೂ ಹೊರ್ತು 1 ಎಕರೆಗೆ ಬೆಡ್ಗೆ ಹಾಕಿದರೆ ಒಂದು 5-6 ಟನ್ ಹಾಕ್ಕೋಬೇಕು, ಇಲ್ಲ ಭೂಮಿಗೆ ಸೇರಿಸಿದ್ರೆ ಒಂದು 8-9 ಟನ್ ಹಾಕೋಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಗೊಬ್ಬರ ನೀವೇ ಮಾಡ್ಕೊಳ್ಳಿ. ಇಲ್ಲ ಅನ್ನೋ ಪಕ್ಷದಕ್ಕೆ ಅಥೆಂಟಿಕ್ ಆಗಿ ಎಟುಕುವ ರೀತಿಯಲ್ಲಿ ಕಾಂಪೋಸ್ಟು ನನ್ನ ಆಗೋ ಮಟ್ಟಕ್ಕೆ ಕೊಡ್ತೀನಿ. 1000ರಿಂದ 1400 ಟನ್ನಷ್ಟು ಮಂತ್ಲಿ ಹೋಗುತ್ತೆ. ನನ್ನ ಇಲ್ಲೊಂದು ಫ್ಯಾಕ್ಟ್ರಿ ಇದೆ, 150 ಕಿಲೋಮೀಟ್ರು ಹಾಗೆ ಇಲ್ಲಿಂದಾನೇ ಕಳಿಸ್ತೀನಿ. ಒಂದು ಅರ್ಥ ಮಾಡ್ಕೋಬೇಕು, ನಾನು 10 ಟನ್ಗಿಂತ ಕಮ್ಮಿ ಯಾರಿಗೂ ಕೊಡಲ್ಲ, ಇಲ್ಲಾಂದರೆ ನನ್ನ ಪ್ರೈಸ್ಗೂ ವರ್ಕೌಟ್ ಆಗಲ್ಲ. ರೈತರು ಕೂಡ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತೇಳಿ ಮಿನಿಮಮ್ ನನ್ನ ಹತ್ರ ತೊಗೋಬೇಕಾದ್ರೆ ಅವ್ರು 10 ಟನ್ ತೊಗೋಬೇಕು ಲೂಸು. ಇದಲ್ಲದೆ ಬೇರೆ ಕಡೆನೂ ಇದೆಯಾ? ಇದಲ್ಲದೆ ಇದೊಂದು ಶುರು ಮಾಡಿದೆ ಸರ್. ಇವಾಗ ಇಲ್ಲಿ ಒಂದು 150 ಕಿಲೋಮೀಟ್ರಿಗೆ ಇಲ್ಲಿಂದ ಹೋಗುತ್ತೆ. ಇನ್ನೊಂದು ನಾನು ಕರ್ನೂಲಲ್ಲಿ ಮಾಡಿದ್ದೀನಿ. ಅಲ್ಲಿ ನನಗೆ ದಾಳಿಂಬೆ ಮತ್ತು ಸ್ವೀಟ್ ಲೈಮ್ ಮೂಸಂಬಿ ಬೆಳೆಗಾರರು ಜಾಸ್ತಿ ಡಿಮ್ಯಾಂಡ್ ಅಂತ ಅಲ್ಲಿ ಮಾಡಿ ಅಲ್ಲಿ ಒಂದು 150-200 ಕಿಲೋಮೀಟ್ರ್ವರೆಗೂ ಅಲ್ಲಿ ಹೋಗುತ್ತೆ. ಸೊ ಹಿಂಗಾಗಿ ಬಲ್ಕಾಗಿ ಮಾಡಿ ಆ ಏರಿಯಾದಲ್ಲಿ 150-200 ಕಿಲೋಮೀಟ್ರಲ್ಲಿ ಇದು ಮಾಡ್ತಿದ್ದೀನಿ. ಹೊಸೂರಿಂದ ನನಗೆ ಅಡ್ವಾಂಟೇಜ್ ಏನು ಅಂದರೆ ಅಪ್ ಟು ಬಳ್ಳಾರಿವರೆಗೂ ರಿವರ್ಸ್ ಲಾಜಿಸ್ಟಿಕ್ಸ್ ನನಗೆ ವೆಹಿಕಲ್ ಸಿಗುತ್ತೆ. ಸೊ ಕೀಪಿಂಗು ಎರಡನ್ನೂ ಇದು ಮಾಡಿಕೊಂಡು ಅವ್ನಿಗೆ ಏನು ಲ್ಯಾಂಡಿಂಗು ದಟ್ ಈಸ್ ಐ ಕ್ಯಾನ್ ಅಶ್ಯೂರ್ ರಿಯಲ್ ವ್ಯಾಲ್ಯೂ ಫಾರ್ ಮನಿ. ಅವರು ಗೊಬ್ಬರ ಮಾಡಿಕೊಂಡ್ರು ಕೂಡ ಇಷ್ಟೆಲ್ಲ ಹಾಕಿ ಮಾಡಿದ್ರು ಕೂಡ ಅವನಿಗೆ ಬೇಸ್ ಕಾಸ್ಟ್ ಎಲ್ಲ ನೋಡಿದ್ರೆ ಅವ್ರಿಗೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಾನು ಸ್ಕೇಲಲ್ಲಿ ಮಾಡ್ತೀನಿ, ಮಾಡಿರೋದ್ರಿಂದ ಕಾಸ್ಟ್ ಅಫೋರ್ಡ್ ಮಾಡಿ ಎಟುಕುವ ರೀತಿಯಲ್ಲಿ ರೈತರಿಗೆ ಏನೋ ಅಳಿಲು ಸೇವೆ ಮಾಡೋ ಒಂದು ಕಾರ್ಯ ಮಾಡ್ತಿದ್ವಿ. ಇದನ್ನು ಚಾರಿಟಿ ಅಲ್ಲ, ಬಟ್ ಟ್ರೈನ್ ಟು ಗಿವ್ ರಿಯಲ್ ವ್ಯಾಲ್ಯೂ ಫಾರ್ ಮನಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಕಮಿಂಗ್. ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದು ಎಲ್ಲ ಇದು ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್.